ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಪ್ರೀತಿಯ ಸ್ವಾಗತ. ಹಾಗೆ ನನ್ನೆಲ್ಲ ಪ್ರೀತಿಯ ಸಬ್ಸ್ಕ್ರೈಬರಿಗೂ ನಾನು ಸದಾ ಚಿರಋಣಿ. ಸ್ನೇಹಿತರೆ, ಅಂತರ್ಪಿಚಾಚಿ ಅಂದರೆ ಸತ್ತ ವ್ಯಕ್ತಿಯ ಬಯಕೆಗಳು ಪೂರ್ಣಗೊಳ್ಳದೆ ಅಥವಾ ಆತ್ಮಕ್ಕೆ ಸದ್ಗತಿ ಸಿಗದೆ ಯಾವುದೋ ಒಂದು ಉದ್ದೇಶಕ್ಕೆ ಅಗೋಚರ ರೂಪ ತಾಳಿ ತನ್ನ ಆಸೆಗಳನ್ನು ಈಡೇರಿಸಿಕೊಳ್ಳುತ್ತವೆ, ತನಗೆ ಸಂಬಂಧಿಸಿದವರಿಗೆ ಪೀಡಿಸಲು ಶುರು ಮಾಡುತ್ತವೆ. ಅಂಥದ್ದೇ ಒಂದು ಭಯಾನಕ ಕಥೆ ಇದು. ಕತೆ ಜಾಸ್ತಿ ಇದೆ, ನಿಮಗೆ ಬೋರ್ ಆಗಬಾರ್ದು ಅಂತ ಕಥೆಯಲ್ಲಿ ಸ್ವಲ್ಪ ರೊಮ್ಯಾಂಟಿಕ್ ಪದಗಳನ್ನು ಬಳಸಿದ್ದೀನಿ. ಮತ್ತು ಪ್ರೀತಿ ಸ್ನೇಹ ಸಂಬಂಧಗಳ ಜೊತೆಗೆ ಹೆಚ್ಚು ಭಯ ಹಾಗೆ ಸ್ವಲ್ಪ ಗೊಂದಲವನ್ನು ಸೃಷ್ಟಿ ಮಾಡಿರ್ತೀನಿ. ಇದು ನನ್ನ ಸ್ವಂತ ಕಲ್ಪನೆಯ ಕತೆ, 1 ತಿಂಗಳ ಸತತ ಪ್ರಯತ್ನ ಸ್ನೇಹಿತರೆ. ವಿಡಿಯೋ ಸ್ಕಿಪ್ ಮಾಡಿದರೆ ಏನೂ ಅರ್ಥ ಆಗಲ್ಲ. ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿ. ವಿಡಿಯೋದ ಕೊನೆಯಲ್ಲಿ ಖಂಡಿತ ಕಣ್ಣಲ್ಲಿ ನೀರು ತುಂಬಿ ಭಾವುಕರಾಗ್ತೀರಾ. ನಿಮಗೆ ಮನೋರಂಜನೆ ನೀಡೋ ಸಲುವಾಗಿ ಈ ಸಣ್ಣ ಪ್ರಯತ್ನ. ವಿಡಿಯೋದಲ್ಲಿ ಏನಾದರೂ ತಪ್ಪಾಗಿದ್ದರೆ ನೀವು ಮುಲಾಜಿಲ್ಲದೆ ಹೇಳಿ, ನಾನು ಯಾವುದೇ ಬೇಜಾರಿಲ್ಲದೆ ಸರಿ ಮಾಡ್ಕೋತೀನಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡ್ತಾಯಿದ್ದೀನಿ. ಅದೊಂದು ದಟ್ಟ ಅಡವಿ. ಕರಾಳ ಕಗ್ಗತ್ತಲು ತುಂಬಿರೋದ್ರಿಂದ ಕಾಣಿಸಿದಷ್ಟು ಕಾಣಿಸೋದು ಬರೀ ಕತ್ತಲೆ. ಎತ್ತ ನೋಡಿದ್ರೂ ಆಕಾಶವೇ ಕಾಣದಷ್ಟು ಎತ್ತರದ ಮರಗಳ ಸಾಲು, ಹಾವು ಹರಿದು ಹೋಗಿರುವಂಥ ಚಿಕ್ಕ ದಾರಿ. ಅಂಥ ಹುಣ್ಣಿಮೆ ರಾತ್ರಿಯಲ್ಲಿ ಆಕಾಶದಿಂದ ಮರದ ಎಲೆಗಳನ್ನು ಪಕ್ಕಕ್ಕೆ ಸರಿಸಿ ಆಗಾಗ ಚಂದ್ರ ಎಣಿಕೆ ನೋಡಿದಂತೆ ಅಲ್ಲಲ್ಲಿ ಮಾತ್ರ ಬೆಳಕು ಚೆಲ್ತಾ ಇತ್ತು. ಮೈ ಬೆವರಿಳಿಸುವಂಥ ಗೂಬೆಗಳ ಕೂಗು, ಕಿರ್ರನ ಕೀಟಗಳ ಶಬ್ದ ಎದೆ ನಡಗಿಸುವಂತಿತ್ತು. ಅಂಥ ಭಯಾನಕ ಕಗ್ಗತ್ತಲ ರಾತ್ರಿಯಲ್ಲಿ ಆತ ಒಂದೇ ಸಮನೆ ವೇಗವಾಗಿ ಓಡ್ತಾ ಇದ್ದ. ಓಡ್ತಾ ಸುಸ್ತಾದವನ ಕಾಲುಗಳು ಬಾತಿದ್ವು, ಬೆರಳುಗಳು ಒಡೆದು ರಕ್ತ ಸೋರ್ತಾ ಇದ್ರು. ಆತ ಓಡೋದು ಮಾತ್ರ ನಿಲ್ಲಿಸಿರಲಿಲ್ಲ. ಓಡ್ತಾ ಇದ್ದವನನ್ನು ತಡೆದಿದ್ದು ಅವೊಂದು ಕಲ್ಲು. ಅದು ಎಡವಿ ಬಿದ್ದಿದ್ರಿಂದ ತಲೆ ಎತ್ತಿ ನೋಡ್ದೋನೆ ಚಂದ್ರನ ಬೆಳಕಲ್ಲಿ ಕಂಡಿದ್ದು ಅವನ ಜೀವನದ ಒಂದು ದೊಡ್ಡ ಮೈಲಿಗಲ್ಲು, ರುದ್ರಕೋಟೆ ಅಂತ. ಬಿದ್ದೊಡನೆ ಏನಾಗ್ತಿದೆ ಅಂತ ನೋಡಿದವನಿ ಕಾಣಿಸಿದ್ದು ಆ ಒಂದು ವಿಕಾರ ರೂಪ. ನೋಡ್ತಾ ಇದ್ದಾಗೆ ಚಾಕುವಿನಂಥ ಹರಿತವಾದ ಉಗುರುಗಳಿಂದ ಅವನ ಕತ್ತನ್ನು ಸೀಳ್ತು. ಅಯ್ಯೋ ಅಮ್ಮ ಕಾಪಾಡಿ, ಅಯ್ಯೋ ಅಪ್ಪ ಕಾಪಾಡಿ ಅಂತ ಬೇಡ್ಕೊಳ್ತಾ ಇದ್ದ. ಅಂಚಿನ ಮನೆ ಆಗಿದ್ದಿದ್ರೆ ಅಂಚು ಹಾರಿ ಹೋಗ್ತಿತ್ತೋ ಏನೋ. ಅದು 2 ಅಂತಸ್ತಿನ ಕಟ್ಟಡ ಆಗಿತ್ತು. ಕಿರುಚುತ್ತಾ ಕಣ್ಬಿಟ್ಟೊಡನೆ ಪಕ್ಕದಲ್ಲಿ ಅವನ ತಾಯಿ ಮಣಿ ಕೂತಿದ್ರು. ಯಾಕೋ ಕಂದ, ಏನಾಯ್ತೋ, ನಿದ್ರೆಯಲ್ಲಿ ಕಿರುಚುತ್ತಾ ಇದೆಯಾ ಅಂತ ಕೇಳಿದ್ರು. ಗಗನ್, ಅಮ್ಮ ನೀ ಬರೋದೇ ಹೋಗಿದ್ದಿದ್ರೆ ಅವಳು ನನ್ನ ಸಾಯಿಸಿಬಿಡ್ತಾ ಇದ್ಲು ಅಂತ ಹೇಳ್ತಾ ಇದ್ದಾಗೆ ಅಪ್ಪ ಕೃಷ್ಣಾಚಾರ್ಯ, ಯಾವಾಗಲೂ ಹಾರರ್ ಮೂವಿ ನೋಡಬೇಡ, ಸ್ಟೋರಿ ಕೇಳಬೇಡ ಅಂದರೂ ಕೇಳಲ್ಲ, ಅದಕ್ಕೆ ಈಗೆಲ್ಲ ಅನುಭವಿಸೋದು ಅಂತ ಮಗ ಗಗನ್ಗೆ ಬೈತಾ ಮಂತ್ರಾಲಯದ ಪ್ರಸಾದ ಕೈ ಕೊಟ್ಟು ಅಲ್ಲಿಂದ ಹೊರಹೋದ್ರು. ನಂತರ ಮಗ ಮತ್ತೆ ನಿದ್ರೆಗೆ ಜಾರಿದ್ದನ್ನು ಖಾತರಿಪಡಿಸಿಕೊಂಡ ಮಣಿ ಅವರು ರೂಮ್ ಡೋರ್ ಕ್ಲೋಸ್ ಮಾಡಿ ಅಲ್ಲಿಂದ ಹೊರಬಂದರು. ಅದೊಂದು ಹಳೆಯ ಕಾಲದ ದೊಡ್ಡಂಚಿನ ಮನೆ. ಮನೆಗೆ ಶೋಭೆ ತರುವಂತೆ ಕಲ್ಲಿನ ಹಾಸಿಗೆ ಕಂಬಗಳು ಮನೆಯ ಅಂಗಳದಲ್ಲಿ ಕಂಗೊಳಿಸ್ತಾ ಇದ್ದವು. ವಿಷ್ಣುಗೆ ಪ್ರಿಯವಾದ ಕೃಷ್ಣ ತುಳಸಿ ಚಪ್ಪರ ಮನೆಗೆ ನೆರಳು ನೀಡುವಂತೆ, ಮನೆಯ ಗೌರವ ಎತ್ತಿ ಹಿಡಿಯುವಂತೆ ಬೆಳೆದು ನಿಂತಿದ್ಲು. ತುಳಸಿ ಕಟ್ಟೆ ಎದುರು ಹಾಕಿದ್ದ ಕುಸುಮಗಳ ರಂಗವಲ್ಲಿ ಚಿತ್ತಾರ ಆ ಮನೆಗೆ ಮೆರುಗು ನೀಡುವಂತಿತ್ತು. ಪ್ರಿಯತಮನನ್ನು ತಬ್ಬಿ ಹಿಡಿದಿರೋ ಹಾಗೆ ಅಂಗಳದಲ್ಲಿರೋ ಕಲ್ಲು ಕಂಬಗಳನ್ನು ಮಲ್ಲಿಗೆ ಗಿಡದ ಬಳ್ಳಿಗಳು ಹಬ್ಬಿ ನಿಂತಿದ್ವು. ಸುತ್ತಲೂ ಸೌಗಂಧದ ದ್ರವ ಸಿಂಪಡಿಸಿದಂತೆ ಪರಿಮಳ ಬೀರ್ತಾ ಇತ್ತು. ಗಾಳಿಯ ಜೊತೆಗೆ ಮಲ್ಲಿಗೆ ಸುವಾಸನೆ ಬೇರಿ ಎಂಥವರನ್ನಾದರೂ ಮೋಹಿಸುವಂತಿತ್ತು. ಒಟ್ಟಾರೆ ಆ ಮನೆ ರುದ್ರಕೋಟೆಯಲ್ಲಿ ಆ ಊರಿನ ಕಳಶದಂತೆ ಕಂಗೊಳಿಸ್ತಾ ಇತ್ತು. ತಲೆ ತಗ್ಗಿಸಿ ಗೌರವ ಕೊಡುವಂಥ ಕುಟುಂಬ ಅಂದರೆ ಅದು ವಿರೂಪಾಕ್ಷ ಆಚಾರ್ಯರ ಕುಟುಂಬ. ತಲಾಂತರದಿಂದ ಊರಿನ ಮಹಾಲಿಂಗೇಶ್ವರ ದೇವಸ್ಥಾನದ ಅರ್ಚಕರಾಗಿ ಸೇವೆ ಸಲ್ಲಿಸ್ತಾ ಬಂದವರು ವಿರೂಪಾಕ್ಷ ಆಚಾರ್ಯ. ಅಜ್ಜ ಮುತ್ತಜ್ಜರ ನಂತರ ಈಗ ಲಕ್ಷ್ಮಣ ಆಚಾರ್ಯ ಅದನ್ನು ಮುಂದುವರಿಸಿಕೊಂಡು ಬರ್ತಾಯಿದ್ರು. ವಿರೂಪಾಕ್ಷ ಆಚಾರ್ಯ ಅವರಿಗೆ ಇವಾಗ 80 ವರ್ಷ. ಅವರ ಹೆಂಡತಿ ಪಾರ್ವತಿ ತೀರಿ ಹೋಗಿ ಸುಮಾರು ವರ್ಷಗಳು ಕಳೆದಿತ್ತು. ಅವರ ನಂತರ ಮನೆಯ ಜವಾಬ್ದಾರಿ ತೆಗೆದುಕೊಂಡವರು ಮಗ ಲಕ್ಷ್ಮಣ ಆಚಾರ್ಯ ಅವರ ಮುದ್ದು ಮಡದಿ ರಮಣಿ ಮನೆಯ ಸಂಪ್ರದಾಯಗಳನ್ನು ಎತ್ತಿ ಹಿಡಿದವರು. ಗಂಡ ಲಕ್ಷ್ಮಣ ಆಚಾರ್ಯರ ಪೂಜಾ ಪುನಸ್ಕಾರದಲ್ಲಿ ಭಕ್ತಿಯಿಂದ ಕೈ ಜೋಡಿಸುವಂಥವರು. ಬೆಳಗ್ಗೆ ನಿತ್ಯ ನಿಸಿಕಿನಲ್ಲಿ ಜಳಕ ಮಾಡಿ ಅಂಗಳ ಸಾರಿಸಿ ತುಳಸಿ ಪೂಜೆ ಮಾಡಿ ಪೂಜೆಗೆ ಮುಡಿ ನೀರನ್ನು ಬಾವಿಯಿಂದ ಸೇದಿ ಇಟ್ಟ ನಂತರವಷ್ಟೇ 1 ಲೋಟ ನೀರು ಕುಡಿಯೋದು. ವಾರ ಒಪ್ಪತ್ತುಗಳನ್ನು ಮಾಡ್ತಾ ಸದಾ ಮನೆಯವರ ಒಳಿತಿಗಾಗಿ ನಿಂತವರು. ಲಕ್ಷ್ಮಣ ಆಚಾರ್ಯ ಮತ್ತು ರಮಣಿಯವರ ಮಗಳು ನಕ್ಷತ್ರ ಬೆಂಗಳೂರಿನಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ಲು. ವಿರೂಪಾಕ್ಷ ಆಚಾರ್ಯ ಅವರಿಗೆ 2 ಗಂಡು ಮಕ್ಕಳು. ಮೊದಲನೇ ಮಗ ಹೆಂಡತಿ ಮಗನ ಒಳಿತಿಗಾಗಿ ಬೆಂಗಳೂರು ಸಿಟಿ ಸೇರಿಕೊಂಡ್ರೆ, ವಿರೂಪಾಕ್ಷ ಆಚಾರ್ಯ 2ನೇ ಮಗನ ಜೊತೆ ತಮ್ಮ ಹಳ್ಳಿಯಲ್ಲೇ ವಾಸವಾಗಿದ್ದರು. ಮನೆ ಕೆಲಸದಲ್ಲಿ ನಿರತಳಾಗಿದ್ದ ರಮಣಿ ಕಿವಿಗೆ ಮನೆಯ ಫೋನೊಂದು ರಿಂಗಾಗೋದು ಕೇಳಿಸ್ತು. ತಡ ಮಾಡದೆ ಬಂದವರೇ ಕೈಗೆ ಫೋನ್ ಎತ್ಕೊಂಡು ಹರಿಓಂ ಯಾರು ಅಂತ ಕೇಳಿದ್ರು. ಆ ಕಡೆಯಿಂದ ನಾನು ವೈಕುಂಠದ ಅಧಿಪತಿ ಶ್ರೀಹರಿಯ ಹೃದಯ ನಿವಾಸಿ ಲಕ್ಷ್ಮಿ,
ತಾಯಿ, ನಾನು ನನ್ನ ಪತಿಯಿಂದ ದುಃಖಕ್ಕೊಳಗಾಗಿರುವೆ. ನಿಮಿತ್ತ ವೈಕುಂಠದಿಂದ ನೇರವಾಗಿ ನಿಮ್ಮ ಮನೆಗೆ ಬಂದು ನೆಲೆಸಬೇಕೆಂದುಕೊಂಡಿರುವೆ. ನಿಮಗೆ ಸಮ್ಮತವೇ ಎಂದು ಕೇಳಿದರು. ಮಗಳ ತಮಾಷೆ ಗುಣ ಅರಿತ ರಮಣಿ, ಆಯಿತು ತಾಯಿ, ತಮ್ಮಿಚ್ಛೆಯಂತೆ ಆಗಲಿ. ನಿಮಗಾಗಿ ನಮ್ಮ ಮನೆಯ ಬಾಗಿಲು ಸದಾ ತೆರೆದಿರುತ್ತದೆ. ಆದಷ್ಟು ಬೇಗ ದಯಮಾಡಿಸಿ ಅಂತ ತಮಾಷೆ ಮಾತುಗಳನ್ನು ಆಡ್ತಾ ನಗ್ತಾ ಇದ್ರು. ಆ ಕಡೆಯಿಂದ ನಕ್ಷತ್ರ, ಅಮ್ಮ, ನಾನು ಓದು ಮುಗೀತು, ಕಾಲೇಜಿಗೆ ರಜೆ ಇದೆ, ನಾನು ಊರಿಗೆ ಬರ್ತಾ ಇದ್ದೀನಿ. ಹಾಗೆ ಬರುವಾಗ ನನ್ನ ಫ್ರೆಂಡ್ ಕೂಡ ನನ್ನ ಜೊತೆ ಬರ್ತಾಳೆ. ನಿಮಗೇನು ತೊಂದರೆ ಇಲ್ಲ ಅಲ್ವೇನಮ್ಮ ಅಂತ ಕೇಳಿದ್ಲು. ಅದಕ್ಕೆ ರಮಣಿ, ಮನೆಯ ತುಂಬ ಹೆಣ್ಮಕ್ಳಿದ್ರೆ ಮನೆಯಲ್ಲಿ ಮಹಾಲಕ್ಷ್ಮಿನೇ ಇದ್ದಾಗೆ ಕಣೆ, ಕರ್ಕೊಂಡು ಬಾ. ಯಾರಾದರೂ ಮನೆಗೆ ಬರ್ತಾರೆ ಅಂದರೆ ಅವರನ್ನು ಕರ್ಕೊಂಡು ಬರೋದು ನಮ್ಮ ಸಂಪ್ರದಾಯ. ಆದರೆ ಒಂದು ಕಂಡೀಷನು, ಪಕ್ಕದ ಊರಿನ ಬಗ್ಗೆ ಯಾವತ್ತೂ ಮಾತಾಡಬಾರ್ದು, ಆ ಕಡೆ ತಲೆ ಹಾಕಿ ಕೂಡ ಮಲಗಬಾರ್ದು ಅಷ್ಟೇ. ಅದನ್ನ ಹೇಳಿ ಕರ್ಕೊಂಡು ಬಾ. ಸಂಜೆ ಕತ್ತಲ ಕವಿಯೋದ್ರೊಳಗೆ ನೀವಿಬ್ಬರು ಮನೆಯಲ್ಲಿರಬೇಕು ಅಂತ ಹೇಳಿದ್ರು. ಹಾಯ್ ಡಿಯರ್, ಎಲ್ಲ ಇದೆಯಾ ಅಂತ ತನ್ನ ಪ್ರಿಯಕರನಿಗೆ ಫೋನ್ ಮಾಡಿದ್ಲು. ಆ ಕಡೆಯಿಂದ, ನಾನು ಬ್ಯುಸಿ ಕಣೆ, ಇನ್ನೂ ಆಫೀಸ್ನಲ್ಲಿದ್ದೀನಿ, ನನ್ನ ನೋಡ್ಬೇಕು ಅನ್ನಿಸ್ತಿದೆಯಾ ಅಂತ ಕೇಳ್ದ. ಅವಳು ನಾಚುತ್ತಾ, ಹಾಗೇನಿಲ್ಲಪ್ಪ ಸ್ವಾಮಿ, ನನಗೆ ಬೆಂಗಳೂರಲ್ಲಿ ಇದ್ದು ಬೋರ್ ಆಗ್ತಿದೆ, ನನಗೆ ಸ್ವಲ್ಪ ಚೇಂಜಸ್ ಬೇಕು, ಅದಕ್ಕೆ ನನ್ನ ಫ್ರೆಂಡ್ ಜೊತೆ ಹಳ್ಳಿಗೆ ಹೋಗ್ತಾ ಇದ್ದೀನಿ, ನೀನು ನನ್ನ ಜೊತೆ ಬರ್ತೀಯಾ ಅಂತ ಕೇಳ್ದ. ವಾವ್, ಗುಡ್ ಅಂದೋನೆ. ಇಲ್ಲ ಕಣೆ, ನನಗೆ ಬರೋಕ್ಕಾಗಲ್ಲ, ನಾನು ಆಫೀಸ್ನಲ್ಲಿ ಬ್ಯುಸಿ ಇದ್ದೀನಿ, ನೀನು ಹೋಗ್ಬಾ ಅಂದ. ಅವಳು ಸರಿ ಓಕೆ ಅಂದಾಗ ಅವನು ಮತ್ತೆ ನಿಲ್ವ ನನಗೆ ಅಂತ ಕೇಳ್ದ. ಅದಕ್ಕೆ ಅವಳು, ಅಯ್ಯೋ ನನ್ನ ಸುಂದರ, ಇದಕ್ಕೇನು ಕಡಿಮೆ ಇಲ್ಲ ತಗೋ ಅಂತ ಫೋನ್ನ ತುಟಿ ಹತ್ರ ತಂದು ಒಂದು ಸಿಹಿ ಮುತ್ತನ್ನು ಕೊಟ್ಲು. ಅವನು, ನಿನ್ನಷ್ಟು ಸಿಹಿಯಾಗಿದೆ ಕಣೆ ಅಂದಾಗ ಅವಳು, ಅದೆಷ್ಟು ದಿನ ಈ ಸಿಹಿಯನ್ನು ಬಿಟ್ಟಿರ್ತೀಯ ಅಂತ ನೋಡ್ತೀನಿ, ನಾನು ಊರಲ್ಲಿಲ್ಲ ಅಂತ ಈ ಸಿಹಿಯನ್ನು ಮರಿಬೇಡ ಅಂತ ಹೇಳಿದ್ಲು. ಅವನು, ಸರಿ ಕಣೆ, ಹುಷಾರಾಗಿ ಹೋಗ್ಬಾ, ಆಗಾಗ ಫೋನ್ ಮಾಡ್ತಾ ಇರೋ ಅಂದಾಗ ಸರಿ ಅಂತ ಕಾಲ್ ಕಟ್ ಮಾಡಿದ್ಲು. ಅವನು ಯಾವ ಊರು ಹೋಗ್ತಾ ಇರೋದು ಅಂತ ಕೇಳಬೇಕು ಅನ್ನೋಷ್ಟರಲ್ಲಿ ಫೋನ್ ಕಟ್ಟಾಗಿದ್ದರಿಂದ ಮತ್ತೆ ಫೋನ್ ಮಾಡ್ತಾನೆ. ಆಗಲೇ ಫೋನ್ ಸ್ವಿಚ್ ಆಫ್ ಆಗಿತ್ತು. ನಂತರ ನಕ್ಷತ್ರ ಮತ್ತು ಅವಳ ಫ್ರೆಂಡ್ ಊರಿಗೆ ಹೊರಡಲು ತಯಾರಿ ಮಾಡ್ಕೋತಾರೆ. ಆಚಾರ್ಯ ಟೇಪ್ ಪಾರ್ಕ್ ಬೆಂಗಳೂರಿನಲ್ಲಿ ಅದೊಂದು ದೊಡ್ಡ ಕಂಪನಿ. ಅದರ ಓನರ್ ಕೃಷ್ಣಾಚಾರ್ಯ ದೊಡ್ಡ ಕಂಪನಿ ಮಗನಾದರೂ ಗಗನ್ಗೆ ಸ್ವಲ್ಪನೂ ಶ್ರೀಮಂತಿಕೆ ದುರಹಂಕಾರ ಇರಲಿಲ್ಲ. ಎಲ್ಲರನ್ನೂ ಪ್ರೀತಿಯಿಂದ ಕಾಣೋ ಸ್ನೇಹಮಯಿಯಾಗಿದ್ದ. ರಾತ್ರಿ ಬಿದ್ದ ಕನಸನ್ನು ಮರೆತು ಬೆಳಗ್ಗೆ ಸರಳ ಜೀವಿಯಂತೆ ಗಗನ್ ಆಫೀಸಿಗೆ ಹೊರಟಿದ್ದ. ಮನೆಯ ತುಂಬ ಕಾರುಗಳು ಬೈಕ್ಗಳಿದ್ರೂ ಇವತ್ತ್ಯಾಕೋ ಸಾಮಾನ್ಯನಂತೆ ನಡೆದುಕೊಂಡು ಹೋಗ್ತಾ ಇದ್ದ. ಹಾಗೆ ಹೋಗ್ತಾ ಇದ್ದನ ಮೂಗಿಗೆ ಎಲ್ಲಿಂದಲೋ ಮಲ್ಲಿಗೆ ಸುವಾಸನೆ. ಹಿಂದಕ್ಕೆ ತಿರುಗಿ ನೋಡ್ದ. ದೂರದಲ್ಲೇನೋ ಮಿಂಚುತ್ತಾ ಇತ್ತು. ಗಗನ್ ಅದರ ಹತ್ತಿರ ಹೋದಂತೆ ಕಂಡಿದ್ದು ಆ ಒಂದು ಸುಂದರ ಹುಡುಗಿ. ಹರಿ ಓಂ, ಅದೆಂಥ ಅದ್ಭುತ ಸೌಂದರ್ಯ ರಾಶಿ ಅವಳದು. ಕೇಸರಿ ಬಣ್ಣದಲ್ಲಿ ಮಾಡಿ ತಿದ್ದಿ ತೀಡಿದಂತಹ ಬೊಂಬೆ ದೇಹ, ಹೊಳೆವ ನಕ್ಷತ್ರ ನಾಚುವಂತೆ ಮಿಂಚುತ್ತಾ ಇರೋ ಅವಳ ಕಣ್ಗಳು, ಯಾರ ಕೈಗೂ ಸಿಗದೆ ಚಿಟ್ಟೆಯಂತೆ ಹಾರಾಡುತ್ತಿರೋ ಅವಳ ಕೇಶರಾಶಿ, ನೀಲಿ ಬಣ್ಣದ ಲಂಗ, ಅದೇ ಬಣ್ಣದ ಬ್ಲೌಸ್, ಜಡೆಗೆ ಮಲ್ಲಿಗೆ ಮುಡಿದು ಕೆನ್ನೆಗೆ ದೃಷ್ಟಿಬುಟ್ಟನ್ನಿಟ್ಟಿದ್ಲು. ನಡೆದರೆ ನವಿಲೆ ನಡೆದಂತೆ ಭಾಸವಾಗ್ತಾ ಇತ್ತು. ಇವಳೆ ಯಾರೋ ದೇವಲೋಕದ ಕನ್ಯೆ ಅಂದ್ಕೊಂಡ ಗಗನ್. ಕ್ಷಣಾರ್ಧದಲ್ಲೇ ಗಗನ್ ಮನಸ್ಸನ್ನು ಗೆದ್ದಿದ್ಲು. ಅಷ್ಟು ಅತಿ ಮೋಹಕವಾದ ಸುಂದರಿ ಅವಳು. ಅವಳ ಕಡೆ ಆಕರ್ಷಿತನಾಗಿ ನಿಂತವನಿಗೆ ಗಗನ್ ಹತ್ತಿರ ಬಾ ಅಂತ ಕರೆದ ಮಧುರವಾದ ಧ್ವನಿ ಕೇಳ್ತು. ಅವಳ ಇಂಪಾದ ಸ್ವರಕ್ಕೆ ಗಗನ್ ಅಮಾಯಕ ಬಲಿಪಶುವಂತೆ ಅವಳ ಮುಂದೆ ನಿಂತಿದ್ದ. ಗಗನ್, ಯಾರು ನೀವು? ಇಲ್ಲಿ ಯಾಕೆ ನಿಂತಿದ್ದೀರಾ? ನಿಮ್ಮ ಹೆಸರೇನು? ನನ್ನ ಹೆಸರು ನಿಮಗೆ ಹೇಗೆ ಗೊತ್ತು ಅಂತ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇದ್ದ. ಅವನ ಪ್ರಶ್ನೆಗಳಿಗೆ ತುಸು ನಕ್ಕವಳೆ, ನಿಮ್ಮ ತಾತನನ್ನು ನೋಡೋಕ್ಕೆ ಬರಲ್ವ ಗಗನ್ ಅಂತ ಕೇಳಿದ್ಲು. ಗಗನ್ ಆಶ್ಚರ್ಯಗೊಂಡು, ಹರಿ ಓಂ, ಯಾರು ನೀವು? ನನಗೆ ಯಾವ ತಾತನೂ ಇಲ್ಲ, ಇದೇ ನಮ್ಮೂರು ಅಂದ. ಅದಕ್ಕೆ ಅವಳು, ನೋಡು ಗಗನ್, ನಿನ್ನ ಹುಟ್ಟಿನ ಮೂಲ ಬೇರೆನೇ ಇದೆ. ನಿನ್ನ ತಾತ ರುದ್ರಕೋಟೆಯಲ್ಲಿದ್ದಾರೆ, ನಾನು ಅದರ ಪಕ್ಕದೂರಿನವಳು, ದುರ್ಗಕೋಟೆಯವಳು ಅಂತ ಇದ್ದಾಗೆ ಅವ್ರ ಫ್ರೆಂಡ್ ಕರೆದ್ರು, ಗಗನ್ ಬಾಯಿಲಿ ಅಂತ. ಗಗನ್ ಬಂದೇ ಇರೋ ಅಂತ ಮತ್ತೆ ಅವಳ ಕಡೆಗೆ ತಿರುಗಿ ನೋಡ್ದಾನೆ ಅವಳು ಅಲ್ಲಿಂದ ಮಾಯವಾಗಿ ಹೋಗಿದ್ಲು. ಗಗನ್ ಆಫೀಸ್ನಲ್ಲಿ ಆ ಹುಡುಗಿ ಹೇಳಿದ ಮಾತುಗಳ ಬಗ್ಗೆ ಆಳವಾಗಿ ಯೋಚಿಸ್ತಾ ಇದ್ದ. ನಕ್ಷತ್ರ ಮತ್ತು ನಯನ ಸಂಜೆ ಕತ್ತಲೆ ಕವಿಯೋದ್ರೊಳಗೆ ತಮ್ಮ ಊರಿನ ಮನೆ ಸೇರಿದ್ರು. ಮನೆ ಸೇರುವಷ್ಟರಲ್ಲಿ ಹಗಲು ಕಳೆದು ರಾತ್ರಿ ತಂಪು ಗಾಳಿ ಹಾಸಿತ್ತು. ನಕ್ಷತ್ರ ಮತ್ತು ನಯನ ಮನೆಗೆ ಬಂದ ಹಾಗೆ ನಯನ, ಏನೇ ಇದು ಇಷ್ಟು ದೊಡ್ಡ ಮನೆ, ಬೆಂಗಳೂರಲ್ಲಿ ಇಷ್ಟು ಜಾಗ ಇದ್ದಿದ್ದರೆ ದೊಡ್ಡ ಕಂಪ್ನಿನೇ ಕಟ್ತಾಯಿದ್ರು ಅಂತ ಹಳ್ಳಿಯ ವಾತಾವರಣನ ಸವಿತಾ ಇದ್ಲು. ನಯನ, ನಿಮ್ಮ ಮನೆ ಪ್ರಕೃತಿ ತುಂಬ ಇಷ್ಟ ಆಯಿತು ಕಣೆ ಅಂತ ಇದ್ದಾಗೆ ರಮಣಿ, ಬಂದ್ರ ಮಕ್ಕಳೇ ಬನ್ನಿ, ನಿಮಗೋಸ್ಕರನೇ ಕಾಯ್ತಾ ಇದ್ದೆ ಅಂತ ಮನೆ ಒಳಗೆ ಬರಮಾಡಿಕೊಂಡ್ರು. ವಿರೂಪಾಕ್ಷ ಆಚಾರ್ಯ ಅವರಿಗೆ ಮೊಮ್ಮಗಳು ನಕ್ಷತ್ರನ ನೋಡಿದ ಖುಷಿ ಒಂದು ಕಡೆ ಆದರೆ, ನಕ್ಷತ್ರ ಜೊತೆ ಬಂದ ನಯನನ ಗಾಬರಿಯಿಂದ ದಿಟ್ಟಿಸಿ ನೋಡ್ತಾ ನಿಂತಿದ್ರು. ಯಾಕಂದರೆ ಮನೆಯಲ್ಲಿ ಮುಂದೆ ಆಗುವಂಥ ದೊಡ್ಡ ಭಯಾನಕ ತೊಂದರೆಗಳ ಬಗ್ಗೆ ಸುಳಿವು ಸಿಕ್ಕಂತಾಗಿತ್ತು.
ರಮಣಿ ವಿರೂಪಾಕ್ಷ ಆಚಾರ್ಯ ಅವರನ್ನ ಮಾವ ಊಟಕ್ಕೆ ಬನ್ನಿ ಅಂತ ಕರೆದ್ರೂ ಕೂಡ ನನಗೆ ಹಸಿವಿಲ್ಲ, ನೀವು ಊಟ ಮಾಡಿ ಅಂತ ಹೇಳ್ತಾ ರೂಮ್ ಒಳಗೋಗಿ ಡೋರ್ ಹಾಕ್ಕೊಂಡಿದ್ರು. ಕ್ಯಾಲೆಂಡರ್ ಓಪನ್ ಮಾಡಿ ಕವಡೆ ಹಾಕ್ತಾ ಅದೇ ಹೊಳೆವ ಚಂದ್ರನಂತ ಮುಖ, ನಕ್ಷತ್ರ ಮೆನುಗುವಂತೆ ಪ್ರಕಾಶಮಾನವಾದ ಕಣ್ಗಳು. ಹುಣ್ಣಿಮೆ ಬರೋದಕ್ಕೆ ಇನ್ನು 3 ದಿನ ಅಷ್ಟೇ ಬಾಕಿ. ಖಂಡಿತ ಅವಳು ಮತ್ತೆ ಬಂದಿದ್ದಾಳೆ ಅನ್ಸುತ್ತೆ. ಅವಳಿಂದ ದೇವರೇ ನೀನೇ ನಮ್ಮನ್ನು ಕಾಪಾಡು ಅಂತ ದೇವರ ಮುಂದೆ ಮಂಡಿ ಊರಿ ಜೋರಾಗಿ ಅಳುತ್ತಾ ಗೋಗರಿತಾ ಇದ್ರು. ಹಾಗೆ ಅಳುತ್ತಾ ಕೂತಿದ್ದರು. ಸಡನ್ ಆಗಿದ್ದು ತನ್ನ ಕೋಣೆಯ ಲೈಬ್ರರಿ ಹತ್ರ ಸಾಗಿದ್ರು. ಅದೆಷ್ಟೋ ದಿನಗಳವರೆಗೆ ಬೀಗನೆ ತೆಗೆದೇ ಇರೋ ಟ್ರಂಕ್ ಡಬ್ಬಿ ಬೀಗ ತೆಗೆದು ಬರದಿಂದ ಏನೋ ಹುಡುಕ್ತಾ ಇದ್ರು. ಎಷ್ಟೇ ಹುಡುಕಿದ್ರು ಆ ಪುಸ್ತಕ ಮಾತ್ರ ಸಿಗ್ತಾ ಇಲ್ಲ. ನಿರಾಳ ಮನಸ್ಸಿನಿಂದ ಪುಸ್ತಕ ಸಿಕ್ತು ಅಂದ್ರು ಬೇಕಾಗಿರುವ ಪುಟ ಮಾತ್ರ ಸಿಗ್ತಾ ಇಲ್ಲ. 16 ಪೇಜುಗಳನ್ನು ಹುಡುಕಿದ ಎಷ್ಟೋ ಹೊತ್ತಿನ ನಂತರ ಯಾವುದೋ ಮೂಲೆಯಲ್ಲಿ ಚಿಕ್ಕದಾಗಿ ಫೋನ್ ನಂಬರ್ ಕಾಣಿಸ್ತು. ಫೋನ್ ನಂಬರ್ ಕೈಗೆ ಎತ್ತಿಕೊಂಡವರೇ ಫೋನ್ ಮಾಡಿದ್ರು. ಆ ಕಡೆಯಿಂದ ಯಾರೋ ಅನ್ನೋ ಧ್ವನಿ ಕೇಳಿಸ್ತು. ವಿರೂಪಾಕ್ಷ ಆಚಾರ್ಯ, ಗಳನಾಥ ಆಗೋರಿಗಳು ಇಲ್ವೇ ಸ್ವಾಮಿ ಅಂತ ಕೇಳಿದ್ರು. ಆ ಕಡೆಯಿಂದ ಹೇಳಿದ್ರು, ಸ್ವಾಮಿ, ಗಳನಾಥರು ಮರಣ ಹೊಂದಿ ಸುಮಾರು ವರ್ಷಗಳು ಕಳೆದಿವೆ. ನಾನು ಅವರ ಶಿಷ್ಯ ಗುರುದತ್ತ ಆಗೋರಿ ಎಂದೊಡನೆ ವಿರೂಪಾಕ್ಷ ಆಚಾರ್ಯ ಅವರಿಗೆ ಆಕಾಶವೇ ತಲೆ ಮೇಲೆ ಬಿದ್ದಂತಾಗಿ ಅಳುತ್ತಾ ಬದುಕುವ ದಾರಿಗಾಗಿ ಹಂಬಲಿಸ್ತಾ ಇದ್ರು. ಆ ಕಡೆಯಿಂದ, ಯಾಕೆ ಸ್ವಾಮಿ ಅಳ್ತಾ ಇದ್ದೀರಾ, ದುಃಖಿತರಾಗಬೇಡಿ. ನನ್ನ ಗುರುಗಳಾದ ಗಳನಾಥರು ಸಕಲ ಸರ್ವಾಂತರ ವಿದ್ಯೆಗಳನ್ನು ನನಗೆ ದಾರಿ ಎರೆದಿದ್ದಾರೆ. ನಾನು ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡ್ತೀನಿ ಅಂದರು. ಆ ಮಾತನ್ನು ಕೇಳಿಸಿಕೊಂಡ ವಿರೂಪಾಕ್ಷ ಆಚಾರ್ಯ ಅವರಿಗೆ ಅಷ್ಟು ಭಯದಲ್ಲೂ ಬದುಕುಳಿಯುವ ಚಿಕ್ಕ ಭರವಸೆ ಮೂಡಿದ್ದಂತೂ ಸುಳ್ಳಲ್ಲ. ವಿರೂಪಾಕ್ಷ ಆಚಾರ್ಯ ಕೇಳಿದ್ರು, ಮತ್ತೆ ಯಾವಾಗ ಬರ್ತೀರಾ ಸ್ವಾಮಿ ನಮ್ಮನೆಗೆ ಅಂತ. ಆ ಕಡೆಯಿಂದ ಗುರುದತ್ತ ಆಗೋರಿ, ನಾನು ಬರೋದಿಲ್ಲ, ನನ್ನ ಬದಲಾಗಿ ನನ್ನ ಶಿಷ್ಯ ಕಾಳಿ ಬರ್ತಾರೆ ಅಂದ ಕೂಡಲೇ ಸರಿ ಸ್ವಾಮಿ, ಮತ್ತೆ ನಿಮಗೆ ಕರೆ ಮಾಡ್ತೀನಿ ಅಂತ ಫೋನ್ ಕಟ್ ಮಾಡಿದ್ರು. ಈ ಕಡೆ ಮಕ್ಕಳು ಮನೆಗೆ ಬಂದಿರೋ ಖುಷಿಯಲ್ಲಿದ್ದ ಮನೆಯವರಿಗೆಲ್ಲ ಮನೆಯಲ್ಲಿ ಸಂಭ್ರಮ ಮನೆ ಮಾಡಿತ್ತು. ತಾಯಿ ರಮಣಿ ಜೊತೆ ನಕ್ಷತ್ರ ಮತ್ತು ನಯನ ಅಡಿಗೆ ಕೆಲಸದಲ್ಲಿ ಪಾಲ್ಗೊಂಡು ಹುರಿದ ಹುಳ್ಳಿಕಾಳು ತಂಬುಳಿ, ಮೆಂತ್ಯ ಚಟ್ನಿ, ಗಸಗಸೆ ಪಾಯಸ, ನವಣಕ್ಕಿ ಅನ್ನ, ಹಾಗಲಕಾಯಿ ಉಪ್ಪಿನಕಾಯಿ ಜೊತೆ ಹಪ್ಪಳ, ಸೆಂಡಿಗೆ ಈ ಥರ ಬಗೆ ಬಗೆಯ ಊಟ ಸವಿದು ನೆಮ್ಮದಿಯಿಂದ ರಾತ್ರಿ ನಿದ್ದೆಗೆ ಜಾರಿದ್ರು. ಮಾರನೇ ದಿನ ಬೆಳಗ್ಗೆ ಪ್ರಕೃತಿ ಸೌಂದರ್ಯ ಸವಿಬೇಕು ಅನಿಸಿ ನಯನ ಮತ್ತು ನಕ್ಷತ್ರ ಅವರ ತೋಟ ಗದ್ದೆಯ ಕಡೆಗೆ ಸಾಗಿದ್ರು. ಹಳ್ಳಿಯ ವಾತಾವರಣದ ಖುಷಿಯಲ್ಲಿ ಊರನ್ನು ನೋಡುತ್ತಾ ನೋಡುತ್ತಾ ಸ್ವಲ್ಪ ಹರಟೆ ಹೊಡಿತಾ ದಾರಿ ಸಾಗಿದ್ದು ಗೊತ್ತೇ ಆಗಿರಲಿಲ್ಲ. ನಯನ ಅಂತೂ ಅಲ್ಲಿನ ಹಸಿರು ಕಾಡು ಸಮೃದ್ಧಿಗೆ ಮನಸೋತಿದ್ಲು. ಅವಳ ಮನಸ್ಸು ಪ್ರಕೃತಿ ಸೌಂದರ್ಯ ಸವಿತಾ ಅಲ್ಲೇ ಇದ್ದ ಒಂದು ಚಿಕ್ಕ ಕಲ್ಲೆಡವಿ ಬೀಳ್ತಾಳೆ. ಆದರೆ ಅಲ್ಲಿ ಒಂದು ಅನಿರೀಕ್ಷಿತ ಘಟನೆ ನಡೆಯುವುದರಲ್ಲಿತ್ತು. ಅದೇ ಜಾಗದಲ್ಲಿ ಒಂದು ತುಂಬ ಹಳೆಯದಾದ ಸಮಾಧಿ ಇರುವ ಸುಳಿವು ಸಿಗದಷ್ಟು ಮಣ್ಣಿನಲ್ಲಿ ಕರಗಿ ಹೋಗಿತ್ತದು. ನಯನ ಕಲ್ಲೆಡವಿ ಬಿದ್ದಿದ್ದಷ್ಟೇ ಅವಳ ಹಣೆಯಲ್ಲಿ ರಕ್ತ ಬರೋದಕ್ಕೆ ಶುರುವಾಯಿತು. ಮೊದಲು ಸ್ವಲ್ಪ ಬರ್ತಾ ಇದ್ದ ರಕ್ತ ಒಮ್ಮೆಲೆ ಜಾಸ್ತಿ ಆಗ್ತಾ ತೊಡಗಿತ್ತು. ಅವಳು ಬಿದ್ದ ಜಾಗದಲ್ಲಿ ಒಂದನಿ ರಕ್ತ ಬಿದ್ದಿದ್ದರಿಂದ ನೆಲದಡಿಯಲ್ಲಿ ಯಾರೋ ಸಣ್ಣಗೆ ನಸು ನಕ್ಕಂತಾಗಿತ್ತು. ಅಂದಿನಿಂದ ವಿರೂಪಾಕ್ಷ ಆಚಾರ್ಯರ ಮನೆಯ ಸುತ್ತಮುತ್ತ ಯಾರೋ ಸುತ್ತಾಡಿದಾಗೆ ಭಾಸವಾಗ್ತಾ ಇತ್ತು. ಇತ್ತ ಗಗನ್ ಆಫೀಸ್ನಿಂದ ಮನೆಗೆ ಬಂದ ತಕ್ಷಣ ತಾಯಿ ಮಣಿ ಜೊತೆ ವಿಚಾರಣೆಯಲ್ಲಿ ತೊಡಗಿದ್ದ. ಅಮ್ಮ, ನನ್ನ ಅಜ್ಜ ಯಾರು, ಎಲ್ಲಿದ್ದಾರೆ ಅಂತ ಕೇಳ್ದ. ಮಣಿ, ನನ್ನ ಅಪ್ಪ ತೀರೋಗಿ 20 ವರ್ಷ ಆಯಿತು ಅಂತ ಹೇಳಿದ್ರು. ಗಗನ್, ನಾನು ಕೇಳಿದ್ದು ಅವರಲ್ಲ, ನನ್ನ ಅಪ್ಪನಪ್ಪ ಎಲ್ಲಿದ್ದಾರೆ ಅಂತ. ಅದಕ್ಕೆ ಮಣಿ, ನನಗೆ ಗೊತ್ತಿಲ್ಲ ಮಗನೇ, ನಿಮ್ಮಪ್ಪ ಯಾವುದೋ ಅನಾಥಾಶ್ರಮದಲ್ಲಿ ಬೆಳೆದ್ರಂತೆ, ಹೋಗಿ ಅವರನ್ನ ಕೇಳು ಅಂದರು. ಗಗನ್ ಇನ್ನು ಅಮ್ಮನನ್ನು ಕೇಳಿ ಏನೂ ಪ್ರಯೋಜನ ಇಲ್ಲ ಅಂತ ತಿಳಿದು ರೂಮ್ಗೆ ಹೊರಟ. ನಂತರ ಮಣಿ ತನ್ನ ಗಂಡ ಕೃಷ್ಣಾಚಾರ್ಯ ಜೊತೆ ಗಗನ್ ಕೇಳಿದ ಪ್ರಶ್ನೆಯ ಬಗ್ಗೆ ಮಾತಾಡ್ತಿರುವಾಗ ಇಬ್ಬರ ಮುಖದಲ್ಲೂ ಒಂದು ಕ್ಷಣ ಮೌನ ಆವರಿಸಿತ್ತು. ಇಲ್ಲಿಯವರೆಗೂ ಯಾವ ವಿಷಯ ಗೊತ್ತಾಗಬಾರ್ದು ಅಂತ ಇದ್ವೋ ಅದೇ ವಿಷಯ ಗೊತ್ತಾಯ್ತಾ ಅಂತ ತುಂಬ ದುಃಖಿತರಾಗಿದ್ದರು. ನಂತರ ಆಟ ಬಿಡದ ಗಗನ್ ಕೃಷ್ಣಾಚಾರ್ಯ ಅವರನ್ನು ಪೀಡಿಸಲು ಶುರು ಮಾಡ್ತಾನೆ. ಮಗನ ಮಾತಿಗೆ ಹೇಳದೇ ಇರಲಾರ ಕೃಷ್ಣಾಚಾರ್ಯ. ಗಗನ್, ನೀನು ಅಂದ್ಕೊಂಡಿದ್ದು ನಿಜ, ನಿನಗೆ ಯಾರು ಹೇಳಿದ್ರು ಅಂತ ಗೊತ್ತಿಲ್ಲ, ಆದರೆ ನಮ್ಮ ಹುಟ್ಟಿನ ಮೂಲ ರುದ್ರಕೋಟೆ ಎಂಬುದು ಒಂದು ಸಮೃದ್ಧವಾದ ಮುಂದುವರೆದ ಹಳ್ಳಿ. ಸುತ್ತಲೂ ಕಾಡು, ಮಧ್ಯದಲ್ಲಿ ಊರು, ನೋಡಲು ಬಲು ಸೊಗಸು. ದೊಡ್ಡ ದೊಡ್ಡ ಮನೆಗಳು, ಹರಿವ ತೊರೆಗಳು, ತೋಟಗಳು, ಹಳೆಯ ಕಾಲದಿಂದ ನಡೆಸಿಕೊಂಡು ಬಂದ ಶಾಸ್ತ್ರ ಸಂಪ್ರದಾಯಗಳು ರುದ್ರಕೋಟೆಗೆ ಶೋಭೆ ತರುವಂತಿತ್ತು. ಅದರಲ್ಲಿ ವಿರೂಪಾಕ್ಷ ಆಚಾರ್ಯರ ಕುಟುಂಬ ಊರಿಗೆ ಪುರೋಹಿತರ ಕುಟುಂಬ. ನಮ್ಮ ಮನೆಯ ಸಂಸ್ಕೃತಿ ಸಂಪ್ರದಾಯ ಇಡೀ ಊರಿಗೆ ಕಳಶಪ್ರಾಯ. ಅಂಥ ಕುಟುಂಬದಲ್ಲಿ ಹುಟ್ಟಿದವರು ನಿಮ್ಮ ಚಿಕ್ಕಪ್ಪ ಲಕ್ಷ್ಮಣಾಚಾರ್ಯ ಮತ್ತು ನಾನು. ನಿಮ್ಮ ಚಿಕ್ಕಪ್ಪ ಓದುವುದರಲ್ಲಿ ಚೂರು ಹಿಂದೆ, ಅದರಿಂದನೇ 10ನೇ ತರಗತಿಯವರೆಗೂ ಊರಿನಲ್ಲೇ ಓದಿ
ಮನೆಯವರ ಜೊತೆ ಅಲ್ಲೇ ವಾಸವಾಗಿದ್ದಾನೆ. ನನ್ನ ಕಾಲೇಜ್ ದಿನಗಳಲ್ಲಿ ಸಿಕ್ಕಿದವರು ನಿಮ್ಮ ತಾಯಿ ಮಣಿ. ನೋಡಲು ತುಸು ಹೆಚ್ಚೆ ಎನಿಸುವಷ್ಟು ಮುದ್ದು, ಗುಣದಲ್ಲಿ ಅಪ್ಪಟ ಬಂಗಾರ. ಆದರೂ ನಿನ್ನ ತಾಯಿ ಅನ್ಯ ಜಾತಿಯವಳು. ನಮ್ಮಿಬ್ಬರ ನಡುವೆ ನಮ್ಮ ಅರಿವಿಗೆ ಬಾರದಂತೆ ಪ್ರೀತಿ ಶುರುವಾಗಿತ್ತು. ನಿಮ್ಮ ಅಜ್ಜ ನಮ್ಮ ಪ್ರೀತಿಯನ್ನು ಒಪ್ತಾರೋ ಇಲ್ವೋ ಅನ್ನೋ ಗೊಂದಲದಲ್ಲಿರುವಾಗ ಕೆಲವು ಕಂಡೀಷನ್ ಹಾಕೋದರ ಮೂಲಕ ಹೇಗೋ ಅವರ ಒಪ್ಪಿಗೆ ಪಡೆದು ಮದುವೆ ಆಗಿದ್ವಿ. ಅದು ಆದಮೇಲೆ ಗೊತ್ತಾಯಿತು ನಮ್ಮ ಮನೆಗೆ ಯಾವುದೋ ಒಂದು ಹೆಣ್ಣಿನ ಶಾಪ ಇದೆ ಅಂತ. ಅದರಿಂದ ನಿನಗೂ ನಿನ್ನ ಅಮ್ಮನಿಗೂ ಆರೋಗ್ಯದಲ್ಲಿ ಪ್ರಾಣ ಕಳೆದುಕೊಳ್ಳುವಷ್ಟರ ಮಟ್ಟಿಗೆ ವಿಪರೀತ ಸಮಸ್ಯೆ ಶುರುವಾಗಿತ್ತು. ಎಷ್ಟೇ ಒತ್ತಾಯಿಸಿದರೂ ನಿಮ್ಮ ಅಜ್ಜ ಆ ಹೆಣ್ಣಿನ ಶಾಪದ ಬಗ್ಗೆ ನನಗೆ ತಿಳಿಸ್ತಿಲ್ಲ. ಅದರಿಂದ ನಿಮ್ಮ ಒಳಿತಿಗಾಗಿ ಹಳ್ಳಿ ಬಿಟ್ಟು ಬೆಂಗಳೂರಿಗೆ ಬಂದಿದ್ದು ಅಂತ ಮಗನ ಪ್ರಶ್ನೆಗೆ ಕಾರಣ ತಿಳಿಸಿದ್ರು. ಗಗನ್, ಹಾಗಾದರೆ ನಾನು ಅಲ್ಲಿಗೆ ಹೋಗ್ಬೋದೇ ಅಲ್ವೇ ಅಪ್ಪ ಅಂತ ಕೇಳ್ದ. ಕೃಷ್ಣಾಚಾರ್ಯ, ಹೋಗ್ಬೋದು, ಆದರೆ ಹೋದಾಗ ಮತ್ತೆ ಏನಾದರೂ ಸಮಸ್ಯೆ ಆಗ್ಬೋದು ಅಂತ ಭಯ ಅಷ್ಟೇ ಅಂತ ಹೇಳ್ತಾ ಇದ್ದಾಗೆ ಗಗನ್ ರುದ್ರಕೋಟೆಗೆ ಹೋಗುವುದಕ್ಕೆ ಅಪ್ಪನನ್ನು ಒಪ್ಪಿಸುವಲ್ಲಿ ಯಶಸ್ವಿಯಾಗಿದ್ದ. ರುದ್ರಕೋಟೆ, ಮಧ್ಯರಾತ್ರಿ ಸುಮಾರು 12 ಗಂಟೆ. ನಯನ ಗೆಸ್ಟ್ ರೂಮಲ್ಲಿ ಆಯಾಗಿ ಮಲಗಿದ್ಲು. ಅವಳದು ಸುಖವಾದ ನಿದ್ರೆ. ಹಳ್ಳಿಯ ತಂಪು ವಾತಾವರಣಕ್ಕೆ ಬೀಸುವ ಹಿತವಾದ ತಂಗಾಳಿಗೆ ಮೈಯೊಡ್ಡಿ ಅವಳ ಮನಸ್ಸು ನಿರಾಳವಾಗಿ ನಿದ್ರೆ ದೇವಿಯ ತೆಕ್ಕೆಗೆ ಬಿದ್ದಿತ್ತು. ಅಮಾವಾಸ್ಯೆ ಮುಗಿದು ಕೇವಲ 2 ದಿನಗಳು ಕಳೆದಿದ್ದರಿಂದ ಗಾಢವಾದ ಕಗ್ಗತ್ತಲು ಆವರಿಸಿತ್ತು. ಎಂದಿನಂತೆ ಎಡಮಗ್ಗಲು ತಿರುಗಿ ಮಲಗಿದ್ಲು. ಆಗಲೇ ಯಾರೋ ನಿಧಾನವಾಗಿ ಬಂದು ಅವಳ ಪಕ್ಕ ಮಲಗಿದ ಹಾಗೆ. ಅವಳು ಉಸಿರಾಡುತ್ತಿರುವ ರೀತಿಯೇ ಅವಳಿಂದೆ ಮಲಗಿದವರು ಉಸಿರಾಡಿದ ಹಾಗೆ, ಉಸಿರ ಜೊತೆ ಉಸಿರು ಬೆರೆಸಿದ ಹಾಗೆ ಅನುಭವ ಆಯಿತು. ಅದು ಮನುಷ್ಯರ ಉಸಿರಾಟದ ಸದ್ದು ಎಂದು ಎಂಥವರಾದರೂ ಹೇಳಬಹುದಿತ್ತು. ಗಾಢವಾದ ನಿದ್ರೆಯಲ್ಲಿರುವಾಗ ಮತ್ತೆ ಮತ್ತೆ ಅದೇ ರೀತಿಯ ಅನುಭವ ಆಗಿದ್ದರಿಂದ ಇದು ಕನಸಲ್ಲ ಎನ್ನುವುದು ಅವಳಿಗೆ ಸ್ಪಷ್ಟವಾಗಿತ್ತು. ಒಮ್ಮೆಲೆ ಭಯದಿಂದ ಎದ್ದು ಕುಳಿತಿದ್ಲು. ಅಂತಹ ಚಳಿಯಲ್ಲೂ ಬೆವರಾನಿಗಳು ಅವಳನ್ನು ಅಲಂಕರಿಸಿದ್ವು. ರೂಮಿನ ಮೂಲೆ ಮೂಲೆಯಲ್ಲಿ ದೃಷ್ಟಿ ಹಾಯಿಸಿದವಳಿಗೆ ಏನೂ ಕಾಣಲಿಲ್ಲ. ಆದರೆ ಕಡುಕತ್ತಲಲ್ಲಿ ಅವಳಿಗೆ ಕಂಡಿದ್ದು ಅಚ್ಚ ಬಿಳುಪಿನ ಚಂದನೆಯ ಮುದ್ದಾದ ಬೆಕ್ಕು. ಒಮ್ಮೆ ಅದನ್ನು ನೋಡಿ ಬೆಚ್ಚೆ ಹಿಂದೆ ಸರಿದರು. ನಂತರದಲ್ಲಿ ಅದನ್ನೆತ್ತಿ ಮುದ್ದಾಡಿದ್ಲು. ಆದರೆ ಅದು ಒಮ್ಮೆಲೆ ಜೋರಾಗಿ ಅವಳ ತೋಳುಗಳನ್ನು ಪರಚಿ ತಟ್ಟನೆ ನೆಗೆದು ಕತ್ಲಲ್ಲಿ ಮರೆಯಾಯಿತು. ಎಲ್ಲಿಂದ ಬಂತು ಅಂತಲೂ ಗೊತ್ತಾಗಲಿಲ್ಲ, ಎಲ್ಲೋಯ್ತು ಅಂತಲೂ ಗೊತ್ತಾಗಲಿಲ್ಲ. ಏಕೆಂದರೆ ಆ ಕೋಣೆ ಎಲ್ಲ ಬಾಗಿಲು ಮುಚ್ಚಿತ್ತು. ತೆರೆದಿರುವ ಎಲ್ಲ ಕಿಟಕಿಗಳನ್ನು ತೆಳುವಾದ ಮೆಸ್ ಆಕ್ರಮಿಸಿತ್ತು. ಒಂದು ಸೊಳ್ಳೆಯೂ ಸಹ ಒಳಗೆ ಬರುವಂತಿರಲಿಲ್ಲ. ಹಾಗಿದ್ದಲ್ಲಿ ಬೆಳ್ಳನೆಯ ಬೆಕ್ಕು ಎಲ್ಲಿಂದ ಬಂತು ಅನ್ನುವ ಪ್ರಶ್ನೆಗೆ ಉತ್ತರ ಸಿಗದೆ ನಯನ ಮತ್ತೆ ಆಯಾಗಿ ನಿದ್ರೆಗೆ ಜಾರಿದ್ಲು. ಈ ಕಡೆ ಗಗನ್ ತಮ್ಮ ಕಾರಿನಲ್ಲಿ ಇಂಗ್ಲಿಷ್ ಹಾಡಿಗೆ ಸ್ಟೇರಿಂಗ್ ಮೇಲೆ ಬೆರಳುಗಳಿಂದ ತಾಳ ಹಾಕ್ತಾ ತನ್ನ ಅಜ್ಜನ ಊರು ರುದ್ರಕೋಟೆ ಕಡೆಗೆ ಸಾಗ್ತಾ ಇದ್ದ. ಮೊಮ್ಮಗ ಬರುವ ವಿಷಯ ಗೊತ್ತಾದ ವಿರೂಪಾಕ್ಷ ಆಚಾರ್ಯ ಮತ್ತು ಚಿಕ್ಕಪ್ಪನಾದ ಲಕ್ಷ್ಮಣ ಆಚಾರ್ಯ ಹಾಗೆ ಚಿಕ್ಕಮ್ಮ ರಮಣಿಗೆ, ತಂಗಿ ನಕ್ಷತ್ರಗೆ ಎಲ್ಲಿಲ್ಲದ ಸಂಭ್ರಮ ಮನಸ್ಸಲ್ಲಿ ಮನೆ ಮಾಡಿತ್ತು. ಇತ್ತ ರಾತ್ರಿ ನಡೆದ ಘಟನೆ ನಯನನ ಮಂಕು ಮಾಡಿದ್ರಿಂದ ದಿನದಿಂದ ದಿನಕ್ಕೆ ಅವಳ ಭಯ ಆತಂಕ ಅವಳನ್ನು ಸೊರಗುವಂತೆ ಮಾಡ್ತಾ ಇತ್ತು. ಈ ಮನೆಯಲ್ಲಿ ಏನೋ ಸರಿಯಿಲ್ಲ, ಯಾರಿಗೂ ಆಗದೇ ಇರೋ ಅನುಭವ ನನಗ್ಯಾಕೆ ಆಗ್ತಿದೆ ಅನ್ನೋ ಕಾರಣ ತಿಳಿಯದೆ ಕಂಗಾಲಾಗಿದ್ಲು. ತನಗೆ ಆಗ್ತಾ ಇರೋ ಅನುಭವವನ್ನು ಯಾರಿಗೂ ಹೇಳ್ಕೊಳಕ್ಕಾಗದೆ ಭಯದಿಂದ ಹಿಂಸೆ ಅನುಭವಿಸ್ತಾ ಇದ್ಲು. ಮಾರನೇ ದಿನ ಸಮಯ ರಾತ್ರಿ 9 ಗಂಟೆ ಆಗ್ತಾ ಇತ್ತು. ಅದೇ ಚಿಂತೆಯಲ್ಲಿ ತಲೆನೋವೇನು ತನಯನ ಊಟ ಮುಗಿಸಿ ರೂಮ್ನಲ್ಲಿ ಮಲಗಿದ್ಲು. ಒಳ್ಳೆ ಸುಖವಾದ ನಿದ್ರೆ. ಆಗಲೇ ಅವಳಿಗೆ ಮತ್ತೆ ವಿಚಿತ್ರ ಅನುಭವ ಆಗೋಕ್ಕೆ ಶುರುವಾಯಿತು. ಯಾರೋ ಅವಳ ಸುತ್ತಾ ಇದ್ದಾಗೆ ಅನ್ನಿಸ್ತು. ಯಾರೋ ತನ್ನ ಕಿವಿಯ ಹತ್ತಿರ ಬಂದು ಉಸಿರಾಡಿದ ಹಾಗೆ. ಇಂದಿನ ದಿನವೂ ಇದೇ ತರಹದ ಅನುಭವ ಆಗಿದ್ದರಿಂದ ನಯನ ಅದ್ರ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಹಾಯಾಗಿ ಮಲಗಿದ್ಲು. ಸ್ವಲ್ಪ ಸಮಯದ ನಂತರ ಯಾರೋ ನಯನ ಎಂದು ಪಿಸು ಧ್ವನಿಯಲ್ಲಿ ಕರೆದಾಗಾಯಿತು. ಅದು ಕನಸು ಅಂತ ತಿಳಿದ ನಯನ ಹಾಗೆ ಸುಮ್ಮನೆ ಮಲಗಿದ್ಲು. ಮತ್ತೊಮ್ಮೆ ಜೋರಾಗಿ ನಯನ ಅಂತು. ಕರೆದದ್ದು ಕೇಳಿಸ್ತಿಲ್ವಾ ಎಂದು ಜೋರು ಧ್ವನಿಯಲ್ಲಿ ಕೇಳ್ತು. ಯಾರೋ ಕರೆದ್ರು ಅಂತ ನಯನ ಕಣ್ಬಿಟ್ಟು ನೋಡಿದರೆ 20 ವರ್ಷದ ಸುಂದರ ಯುವತಿ ಅವಳ ಕಣ್ಣೆದುರಿಗೆ ನಿಂತು ಅವಳ ಕಡೆಗೆ ನೋಡಿ ಸುಂದರ ಮಂದಹಾಸ ಬೀರ್ತಾ ಇದ್ಲು. ನಯನ, ಯಾರು ನೀವು? ಇಷ್ಟೊತ್ತಿಗೆ ನನ್ನ ರೂಮಿಗೆ ಹೇಗೆ ಬಂದ್ರಿ? ಎಲ್ಲ ಡೋರ್ ಲಾಕ್ ಆಗಿದೆ ಅಲ್ವಾ ಅಂತ ಕೇಳಿದ್ಲು. ಆ ಸುಂದರ ಯುವತಿ ಏನು ಮಾತಾಡಲಿಲ್ಲ. ಬರೀ ಮುಗುಳು ನಗೆಯನ್ನು ಬೀರಿದವಳಷ್ಟೇ ಒಂದೊಂದೇ ಹೆಜ್ಜೆ ಇಡುತ್ತಾ ನಯನ ಹತ್ರ ಬರೋದಕ್ಕೆ ಶುರು ಮಾಡಿದ್ಲು. ಆದಾಗಲೇ ನಯನಗೆ ಭಯ ಶುರುವಾಗಿತ್ತು. ನಿಧಾನಕ್ಕೆ ಹಿಂದೆ ಹೋಗಲು ಶುರು ಮಾಡಿದ್ಲು.
ಆಗಲೇ ಅವಳನ್ನು ತಡೆದಿದ್ದು ಆ ಹಿಂದಿನ ಗೋಡೆಗೆ ಹೊರಕೊಂಡು ಆ ಸುಂದರಿಯನ್ನು ದಟ್ಟಿಸಿ ನೋಡ್ತಾ ನಿಂತಿದ್ಲು ನಯನ. ಸಾವಕಾಶ ಅವಳ ಸನಿಹ ಬಂದವಳೆ ಅವಳ ತಲೆಯನ್ನು ಪ್ರೀತಿಯಿಂದ ಸವರಿದ್ಲು. ಆ ಸ್ಪರ್ಶದಲ್ಲಿ ಎಷ್ಟೋ ಭಾವನೆಗಳ ಅಡಗಿತ್ತು. ಅನುಭವಿಸಿದವರಿಗೆ ಮಾತ್ರ ಗೊತ್ತು ಆ ಸ್ಪರ್ಶ ಏನು ಅಂತ. ಆ ಸ್ಪರ್ಶ ಏನೋ ಹೇಳಲು ಬಯಸಿದಂತಿತ್ತು. ನಯನಾಗೆ ಏನೋ ಒಂಥರ ವಿಶಿಷ್ಟ ಅನುಭೂತಿ. ಹಾಗೆ ಕಣ್ಮುಚ್ಚಿ ಆ ಸ್ಪರ್ಶವನ್ನು ಅನುಭವಿಸಿದ್ಲು. ಆ ಸ್ಪರ್ಶದಲ್ಲಿ ತಾಯಿಯ ಪ್ರೀತಿ, ಮಗುವಿನ ಮುಗ್ಧತೆ, ಅಣ್ಣನ ವಾತ್ಸಲ್ಯ, ಅಕ್ಕನ ಅಕ್ಕರೆ ಎಲ್ಲವೂ ತುಂಬಿಕೊಂಡಂತೆ ಭಾಸವಾಗ್ತಾ ಇತ್ತು. ನಯನಾಗೆ ಆ ಅನುಭವ ಉಳಿದಿದ್ದು ಒಂದು ಕ್ಷಣ ಮಾತ್ರ. ಮರುಕ್ಷಣದಲ್ಲಿ ಎಲ್ಲವೂ ಮಾಯವಾಗಿ ಹೋಗಿತ್ತು. ದೇಹದಲ್ಲಿ ವಿದ್ಯುತ್ ಸಂಚಾರ ಆದ ಅನುಭವ. ಯಾರೋ ತನ್ನ ದೇಹದ ಕಸುವನ್ನು ಏರಿದ ಹಾಗೆ, ದೇಹದ ಶಕ್ತಿಯೆಲ್ಲ ಕುಂದಿ ಹೋಗಿ ದೇಹ ತೇಲಾಡ್ತಿರುವ ಹಾಗೆ ಅನುಭವ ಆಗ್ತಾಯಿತ್ತು. ಯಾವುದೋ ಮಂಪರಿನಿಂದ ಹೊರಬಂದಂತೆ ನಿಧಾನವಾಗಿ ಕಣ್ಣು ತೆರೆಯಲು ಪ್ರಯತ್ನ ಪಡ್ತಾ ಇದ್ಲು. ಆದರೆ ಕಣ್ಣು ಬಿಡೋಕ್ಕಾಗ್ತಾ ಇರಲಿಲ್ಲ. ರೆಪ್ಪೆಗಳು ಒಂದಕ್ಕೊಂದು ಅಂಟಿಕೊಂಡ ಅನುಭವ. ಕಣ್ಣನ್ನು ಯಾರೋ ಒತ್ತಿ ಹಿಡಿದ ಹಾಗೆ ಭಾಸವಾಗ್ತಾ ಇತ್ತು. ಆಗೋ ಈಗೋ ತಡಕಾಡಿ ಪಕ್ಕದ ಟೇಬಲ್ ಮೇಲಿರುವ ಜಗ್ಗಿನಿಂದ ನೀರನ್ನು ತಗೊಂಡು ನಿಧಾನವಾಗಿ ಕಣ್ಣೊರೆಸ್ಕೊಂಡ್ಳು. ನಿಧಾನವಾಗಿ ಕಣ್ಬಿಟ್ಟೋಳಿ ಕಾಣಿಸಿದ್ದು ಎದೆ ಜೆಲ್ ಎನ್ನುವಂಥ ಭಯಂಕರ ವಿಕಾರ ರೂಪ. ಅಲ್ಲಲ್ಲಿ ಚರ್ಮ ಕಿತ್ತು ಅಂಟಾದ ದ್ರವ ಸೋರ್ತಾ ಇತ್ತು. ದೇಹದಲ್ಲಿ ಚಿಕ್ಕ ಚಿಕ್ಕ ತೂತುಗಳು, ಅದರ ತುಂಬ ಹುಳದ ಗಾಯಗಳು. ರಕ್ತ ಸೋರ್ತಾ ನಮ್ಮದೇ ಮನೆ ಎಂಬುವಂತೆ ಹುಳುಗಳು ಮನೆಯ ತುಂಬ ಹರಿದಾಡ್ತಾ ಇದ್ವು. ನೆಲಕ್ಕೂರಿದ್ದು ಒಂದೇ ಕಾಲು, ನೋಡಲು ಮತ್ತೊಂದು ಕಾಲು ಕಾಣಿಸ್ತಾನೆ ಇರಲಿಲ್ಲ. ಪಾದಗಳು ತುಂಡಾಗಿ ಬಿದ್ದು ಹೋದಂತಿತ್ತು. ಒಂದು ಕೈಯಲ್ಲಿ ಬೆರಳುಗಳೇ ಇರಲಿಲ್ಲ. ಬೆಚ್ಚಿ ಬಿದ್ದವಳೆ ತಟ್ಟನೆ ಮುಖ ನೋಡಿದ್ಲು. ತುಟಿಗಳು ಒಡೆದು ಅಲ್ಲಿನ ದವಡೆ ಮೇಲೆ ಬಂದಿತ್ತು. ಒಂದು ತರಹದ ದುರ್ವಾಸನೆ ಆ ಕೋಣೆಯನ್ನು ಆಕ್ರಮಿಸಿತ್ತು. ಒಂದು ಕಣ್ಣನ್ನು ಯಾವುದೋ ಪ್ರಾಣಿ ತಿಂದಿದೆ ಎನಿಸುವಂತೆ ಅರ್ಧಂಬರ್ಧ ಮಾತ್ರ ಇತ್ತು. ಒಂದು ಕಣ್ಣು ಆಳವಾದ ಕೆರೆಯಂತಾಗಿತ್ತು. ಕಿವಿಯಲ್ಲಿ ಮಾತ್ರ ಥಳಥಳಿಸುವ ಚಂದನೆಯ ಕಿವಿಯೋಲೆ. ಈಗ ತಾನೇ ಓಲೆ ತೊಟ್ಟು ಬಂದವಳಾಗಿ ಚೂರು ಮಾಸಿರಲಿಲ್ಲ. ಇಂತಹ ವಿಕಾರ ರೂಪವನ್ನು ನೋಡಿದ ನಯನಾಗೆ ಉಸಿರು ಬಾಯಿಗೆ ಬಂದಂತಾಗಿತ್ತು. ಕೂಗಲು ಮಾತೆ ಬರ್ತಾ ಇರಲಿಲ್ಲ. ರಕ್ತ ಎಲ್ಲ ಯಾರೋ ಹೀರಿದಂತೆ ಕೈಕಾಲುಗಳು ನಿಶಕ್ತಿಗೊಂಡಿತು. ಎದ್ದು ಓಡಲು ಆಗದಂತೆ ನಯನ ದೇಹವು ಹಾಸಿಗೆಗೆ ಅಂಟಿಕೊಂಡಿತ್ತು. ಮೈಯೆಲ್ಲ ನೋವಿನಿಂದ ಸಂಕಟ. ಆ ಆಕೃತಿ ಹತ್ತಿರ ಬಂದಂತೆ ಇರುವ ಶಕ್ತಿಯನ್ನೆಲ್ಲ ಒಟ್ಟಾಗಿ ಕೂಡಿಸಿಕೊಂಡು ಜೋರಾಗಿ ಅಮ್ಮ ಅಂತ ಕಿರ್ಚಿದ್ಲು. ಅವಳು ಕೂಗಿದ ಕ್ಷಣದಲ್ಲೇ ಆ ಆಕೃತಿ ಅಲ್ಲಿಂದ ಮಾಯವಾಗಿತ್ತು. ಆಗ ರಾತ್ರಿ ಸರಿಸುಮಾರು 10 ಗಂಟೆ. ರಮಣಿ, ಏನಾಯ್ತೆ ಮಗಳೇ? ನಯನ, ಅಮ್ಮ, ಈ ರೂಮ್ನಲ್ಲಿ ತುಂಬ ಭಯಾನಕವಾಗಿ ಯಾರೋ ಇದ್ದಾರೆ. ಮೊನ್ನೆ ಇದೇ ಥರ ಆಗಿತ್ತು. ನಾನು ಕನಸು ಅಂದ್ಕೊಂಡಿದ್ದೆ, ಆದರೆ ನಿಜ ಅಂತ ಆಮೇಲೆ ಗೊತ್ತಾಯಿತು. ಯಾಕಂದರೆ ಇಲ್ಲಿ ಒಂದು ಬೆಕ್ಕು ಬಂದಿತ್ತು, ಅದು ಪರಿಚಿ ಗಾಯ ಮಾಡಿ ಹೋಯ್ತು ಅಂತ ತೋರಿಸಿದ್ಲು. ಹಾಗೆ ಇವತ್ತು ಒಂದು ಸುಂದರವಾದ ಹುಡುಗಿ ಬಂದಿದ್ಲು ಅಮ್ಮ. ನೋಡ್ತಾ ಇದ್ದಾಗೆ ಅವಳು ತುಂಬ ವಿಕಾರವಾಗಿ ಬದಲಾಗಿದ್ಲು ಅಂತ ನಡೆದ ಎಲ್ಲ ಘಟನೆನ ನಯನ ಎಲ್ಲರ ಮುಂದೆ ಹೇಳಿದ್ಲು. ಆದರೆ ಅದನ್ನು ಯಾರೂ ನಂಬ್ತಾ ಇರಲಿಲ್ಲ, ವಿರೂಪಾಕ್ಷ ಆಚಾರ್ಯ ಒಬ್ಬರನ್ನು ಬಿಟ್ಟು. ಯಾಕಂದರೆ ನಯನ ಹತ್ರ ಯಾವುದೇ ಸಾಕ್ಷಿ ಇರಲಿಲ್ಲ. ಇದನ್ನೆಲ್ಲ ನೋಡಿದ ವಿರೂಪಾಕ್ಷ ಆಚಾರ್ಯ ಎಲ್ಲರನ್ನು ಕರೆದು ಯಾರೂ ಮನೆಯಿಂದ ಆಚೆ ಹೋಗದಾಗಿ ಎಚ್ಚರಿಕೆ ತಿಳಿಸ್ತಾರೆ. ಆದರೆ ಅವರ ಮಾತಿನ ಅರ್ಥ, ಅದರಲ್ಲಿರೋ ಕಾಳಜಿ ಯಾರಿಗೂ ಅರ್ಥ ಆಗಿರಲಿಲ್ಲ. ಕೂಡಲೇ ವಿರೂಪಾಕ್ಷ ಆಚಾರ್ಯ ಗುರುದತ್ತ ಆಗೋರಿಗೆ ಕರೆ ಮಾಡಿ ನಡೆದ ಎಲ್ಲ ಘಟನೆ ತಿಳಿಸ್ತಾರೆ. ನಂತರ ಗುರುದತ್ತ ಆಗೋರಿ ತನ್ನ ಶಿಷ್ಯ ಕಾಳಿಗೆ ಎಲ್ಲ ವಿಷಯ ವಿವರಿಸಿ, ನೀನಲ್ಲಿ ಹೋಗು, ನಾನು ಇಲ್ಲೇ ಪೂಜೆ ಶುರು ಮಾಡ್ತೀನಿ ಅಂತ ಕಾಳಿ ಆಗೋರಿನ ಕಳಿಸ್ತಾರೆ. ಅವರ ಮಾತಿನಂತೆ ಕಾಳಿ ರುದ್ರಕೋಟೆಗೆ ಪ್ರಯಾಣ ಬೆಳೆಸಿದ್ರು. ಹಾಗೆ ವಿರೂಪಾಕ್ಷ ಅವರಿಗೆ ತನ್ನ ಹಿರಿಯ ಮೊಮ್ಮಗ ಬರ್ತಾ ಇರೋ ಸುದ್ದಿ ಕೇಳಿ ತುಂಬ ಸಂತೋಷ ಆಗಿತ್ತು. ಮನೆ ಪರಿಸ್ಥಿತಿ ಬೇರೆ ಸರಿಯಿಲ್ಲ, ಇವಾಗ ಏನು ಬೇಕಾದರೂ ಆಗ್ಬೋದು. ಅಲ್ಲದೆ ಮೊಮ್ಮಗ ಬೇರೆ ಮನೆಗೆ ಬರ್ತಾ ಇದ್ದಾನೆ. ಅವನಿಗೇನೂ ಆಗದೆ ಸುರಕ್ಷಿತವಾಗಿ ಮನೆ ಸೇರಬೇಕು ಅನ್ನೋ ಹಂಬಲ ಆ 80ರ ವಯಸ್ಸಿನ ಮುದುಕ ವಿರೂಪಾಕ್ಷ ಆಚಾರ್ಯ ಅವರದ್ದು. ನಂತರ ಮನೆಗೆ ಮೊಮ್ಮಗ ಬರುವಾಗ ದಾರಿ ತಪ್ಪಿ ದುರ್ಗಾಕೋಟೆ ಕಡೆಗೆ ಹೋಗಬಾರ್ದು ಅಂತ ಗಗನ್ನ ಕರ್ಕೊಂಬರೋದಕ್ಕೆ ಅವರ ಮನೆ ಕೆಲಸಕ್ಕಿದ್ದ ಮಂಜಪ್ಪನನ್ನು ಕಳಿಸಿದ್ರು. ನಮ್ಮ ಹೀರೋ ಗಗನ್ ಬೆಂಗಳೂರಿನಿಂದ ಹೊರಟು ತಮ್ಮ ಕಾರಿನ ಮೂಲಕ ಇಂಗ್ಲಿಷ್ ಹಾಡಿನ ಧ್ವನಿಗೆ ಸ್ಟೇರಿಂಗ್ ಮೇಲೆ ಬೆರಳುಗಳಿಂದ ತಾಳಾಗ್ತಾ ರುದ್ರಕೋಟೆಯನ್ನು ಸಮೀಪಿಸ್ತಾ ಇದ್ದ. ರುದ್ರಕೋಟೆ ಹತ್ರ ಬಂದಾಗ ಆ ದಾರಿ 2 ಕವಲೊಡೆದಿತ್ತು. ಆದರೆ 2 ಕಡೆ ರುದ್ರಕೋಟೆ ಅನ್ನೋ ಬೋರ್ಡ್ ಇತ್ತು. ಗಗನ್ 2 ಒಂದೇ ಊರಿಗೆ ಹೋಗ್ಬೋದು ಅಂತ ತನ್ನ ಕಾರನ್ನು ಮುಂದಕ್ಕೆ ಚಲಾಯಿಸಿದ. ಇನ್ನೇನು ದುರ್ಗಾಕೋಟೆ ಕಡೆಗೆ ಹೋಗಬೇಕು ಅನ್ನೋಷ್ಟರಲ್ಲಿ ಮಂಜಪ್ಪ ಬಂದು ಕಾರ್ ಮುಂದೆ ನಿಂತಿದ್ರು.
ಗಗನ್, ಯಾರು ನೀವು? ನನ್ನ ಕಾರ್ ಮುಂದೆ ಯಾಕೆ ನಿಂತಿದ್ದೀರಾ ಅಂತ ಕೇಳ್ದ. ಮಂಜಪ್ಪ, ನೀವು ಗಗನ್ ತಾನೇ? ನಿಮ್ಮ ಅಜ್ಜ ಕಳಿಸಿದ್ರು ನಿಮ್ಮನ್ನು ಕರೆತರಲು. ನೀವು ತಪ್ಪದ ದಾರಿಯಲ್ಲಿ ಹೋಗ್ತಾ ಇದ್ರಿ, ಅದಕ್ಕೆ ಬಂದಿದ್ದು ಅಂತ ಹೇಳ್ತಾ ಮನೆ ಕಡೆ ಕರ್ಕೊಂಡು ಹೋದ್ರು. ಮೊಮ್ಮಗ ಮನೆಗೆ ಬಂದದ್ದನ್ನು ನೋಡಿ ಎಲ್ಲರ ಕಣ್ಣಲ್ಲೂ ಆನಂದ ಬಾಷ್ಪ ಜಾರ್ತಲಿತ್ತು. ಮಧ್ಯರಾತ್ರಿ 12 ಗಂಟೆ. ನಯನಗೆ ರಾತ್ರಿ ಕೇಳಿದ ಧ್ವನಿಯೇ ಮತ್ತೆ ಮತ್ತೆ ಕೇಳಿದಂತೆ ಕರಿತಾ ಇತ್ತು, ನಯನ ಅಂತ. ಆದರೆ ನಯನ ಕಣ್ಣು ಬಿಡ್ತಾ ಇರಲಿಲ್ಲ. ಯಾಕಂದರೆ ರಾತ್ರಿ ಆ ವಿಕಾರ ರೂಪಕ್ಕೆ ತಲೆಣಿಸಿ ಹೋಗಿದ್ಲು ಆ ಹುಡುಗಿ. ಆದರೂ ಧ್ವನಿ ಮತ್ತೆ ಮತ್ತೆ ಕೇಳಿ ಬರ್ತಾ ಇತ್ತು, ಅದು ಪಕ್ಕದಲ್ಲಿ ನಿಂತು ಕರೆದ ಹಾಗೆ. ಭಯದಿಂದ ತನ್ನ ಮುಖವನ್ನು ಗಟ್ಟಿಯಾಗಿ ದಿಂಬಿಗೆ ಒತ್ತಿ ಹಿಡಿದಿದ್ಲು ನಯನ. ದಯವಿಟ್ಟು ಹೊರಟು ಹೋಗು, ನನ್ನ ಹತ್ರ ಬರಬೇಡ ಪ್ಲೀಸ್ ಎಂದು ಬೇಡ್ಕೊಳ್ತಾ ಇದ್ಲು. ನಾನು ನಿನಗೆ ಏನು ಮಾಡಲ್ಲ, ನಿನ್ನಿಂದ ನನಗೆ ಒಂದು ಸಹಾಯ ಆಗಬೇಕಿದೆ ಅಂತು ಆ ಧ್ವನಿ. ನಯನ, ನನ್ನಿಂದ ಏನು ಸಹಾಯ ಬೇಕು ನಿನಗೆ? ನಾನೇನು ಮಾಡಬೇಕು ಮಾಡ್ತೀನಿ, ಆದರೆ ನನ್ನ ಸುದ್ದಿಗೆ ಮಾತ್ರ ಬರಬೇಡ ಅಂದ್ಲು ಭಯದಿಂದ. ಇದೇ ನಿನ್ನಿಂದ ನಾನು ನಿರೀಕ್ಷೆ ಮಾಡಿದ್ದು. ಸರಿಯಾಗಿ ಕೇಳು, ಇವತ್ತು ರಾತ್ರಿ ಯಾರಿಗೂ ತಿಳಿಯದ ಹಾಗೆ ನೀನು ಒಂದು ಕೆಲಸವನ್ನು ಮಾಡಬೇಕು. ದೇವರ ಮನೆಯ ಬಾಗಿಲಿಗೆ ಮಂತ್ರಿಸಿ ಕಟ್ಟಿರುವ ತೆಂಗಿನಕಾಯಿಯನ್ನು ನೀನು ಅಶುದ್ಧ ಮಾಡಬೇಕು. ಅಂದರೆ ಅದನ್ನು ಭೂಮಿಗೆ ಸೋಕಿಸಬೇಕು ಅಂತ ಹೇಳ್ತು. ಯಾವುದೇ ಮಂತ್ರಿಸಿದ ತೆಂಗಿನಕಾಯಿ, ಭಸ್ಮ ಏನೇ ಆದರೂ ಅದು ನೆಲಕ್ಕೆ ಸೋಕಿದೊಡನೆ ಅದರ ಶಕ್ತಿ ಕುಂದುತ್ತದೆ ಎನ್ನುವ ನಂಬಿಕೆ ಇದೆ. ಅದರಿಂದಾಗಿ ಅದನ್ನು ಮನೆಯ ಬಾಗಿಲಿಗೆ ಎತ್ತರದ ಜಾಗದಲ್ಲಿ ಕಟ್ಟುವುದು. ನಯನ, ಏನು ಹೇಳ್ತಿದ್ಯಾ ನೀನು? ಅದು ಈ ಮನೆಗೆ ಒಳ್ಳೆಯದಾಗಲಿ ಅಂತ ಕಟ್ಟಿದ್ದಂತೆ, ಅದನ್ನು ನಾನು ತೆಗೆಯಲಾರೆ. ಅಷ್ಟಕ್ಕೂ ನಾನೇನು ತಪ್ಪು ಮಾಡಿದ್ದೀನಿ ಅಂತ ನನಗೆ ಈ ಶಿಕ್ಷೆ ನೀಡ್ತಾ ಇದೆಯಾ ಅಂತ ಕೇಳಿದ್ಲು ನಯನ. ಅದಕ್ಕೆ ಆತ್ಮ ಹೇಳ್ತು, ನೀನು ಮಾಡಿದ ಮೊದಲನೇ ತಪ್ಪು ನನ್ನ ಹಾಗೆ ಸುಂದರಿಯಾಗಿ ಹುಟ್ಟಿದ್ದು. ನೀನು ಮಾಡಿದ ಎರಡನೇ ತಪ್ಪು ಈ ಮನೆಯ ಮಗನನ್ನು ಪ್ರೀತಿಸಿದ್ದು. ನೀನು ಮಾಡಿದ ಮೂರನೇ ತಪ್ಪು ನನ್ನ ರಕ್ತ ಹಂಚ್ಕೊಂಡು ಹುಟ್ಟಿರೋದು. ನಾನು ಹೇಳಿದ ಕೆಲಸ ಮಾಡು, ನನ್ನ ಆಸೆ ತೀರಿಸ್ಕೊಳ್ಬೇಕು. ಮಾಡಿಲ್ಲ ಅಂದರೆ ಇದರ ಫಲಿತಾಂಶ ನಿನಗೆ ಬೇಗ ಅರ್ಥ ಆಗುತ್ತೆ ಅಂತ ಮತ್ತೊಮ್ಮೆ ಎದುರಿಸಿ ಅಲ್ಲಿಂದ ತಕ್ಷಣ ಮಾಯ ಆಯಿತು. ಬೆಳಗ್ಗೆ ನಯನ ರಾತ್ರಿ ನಡೆದ ಘಟನೆ ನೆನಪಿಸ್ಕೊಳ್ತಾ ಆತ್ಮ ಹೇಳಿದ ಮಾತುಗಳಿಗೆ ಉತ್ತರ ಹುಡುಕ್ತಾ ಇರುವಾಗ ಗಗನ್ನ ನೋಡಿ ಆಶ್ಚರ್ಯಳಾಗಿದ್ಲು. ಸಡನ್ನಾಗಿ ಗಗನ್, ಆಯ್ ಮುದ್ದು, ಯಾಕೆ ಫೋನ್ ಸ್ವಿಚ್ ಆಫ್ ಆಗಿದೆ? ಅದು ಸರಿ, ಇಲ್ಲಿಗೆ ಹೇಗೆ ಬಂದೆ ಅಂತ ಕೇಳ್ದ. ಅದಕ್ಕೆ ನಯನ, ಗಗನ್, ಇದು ನಿಮ್ಮನೇನಾ? ಗಗನ್, ಹೌದು ಕಣೆ, ಇದು ನಮ್ಮನೆ. ಲಕ್ಷ್ಮಣಾಚಾರ್ಯ ನನ್ನ ಚಿಕ್ಕಪ್ಪ, ರಮಣಿ ನನ್ನ ಚಿಕ್ಕಮ್ಮ, ವಿರೂಪಾಕ್ಷ ಆಚಾರ್ಯರು ನನ್ನ ತಾತ, ಹಾಗೆ ನಕ್ಷತ್ರ ನನ್ನ ತಂಗಿ ಕಣೆ. ನೀನು ಇಲ್ಲಿಗೆ ಹೇಗೆ ಬಂದೆ ಅಂತ ಕೇಳ್ದ. ನಯನ, ನಕ್ಷತ್ರ ನನ್ನ ಫ್ರೆಂಡು, ಅದಕ್ಕೆ ಅವಳ ಜೊತೆ ಇಲ್ಲಿಗೆ ಬಂದೆ. ನೀನು ಈ ಮನೆ ಮಗ ಅಂತ ಕೇಳಿ ತುಂಬ ಖುಷಿ ಆಗ್ತಾಯಿದೆ ಚಿನ್ನು. ಆದರೆ ನನ್ನ ಹಿಂದೆ ಒಂದು ಆತ್ಮ ಬಿದ್ದಿದೆ. ನನ್ನಿಂದ ಈ ಮನೆಗೆ ತೊಂದರೆ ಆಗುತ್ತೆ, ನಾನು ಮೊದಲು ಇಲ್ಲಿಂದ ಹೋಗಬೇಕು, ಬಾ ಬೆಂಗಳೂರಿಗೆ ಹೋಗೋಣ ಅಂತ ಕರೀತಾ ಇದ್ಲು. ಗಗನ್, ಯಾಕೆ ಮುದ್ದು ತಲೆ ಕೆಡಿಸ್ಕೊಳ್ತಾ ಇದೆಯಾ? ನಾನು ಬಂದಿದ್ದೀನಿ ಅಲ್ವಾ, ಹಾಗೇನು ತೊಂದರೆ ಆಗಲ್ಲ ಅಂತ ಸಮಾಧಾನ ಮಾಡ್ತಾ ಇದ್ದ. ಮಂಕಾಗಿದ್ದ ನಯನನ ಅದರಿಂದ ಆಚೆ ತರಬೇಕು ಅಂತ ನಯನನ ಮೋಹಿಸಲು ಶುರು ಮಾಡ್ತಾನೆ. ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ನಿಂತ. ಆ ನೋಟವೆಂಬ ಕಾಮ ಚೂಪಾದ ಬಾಣಗಳಿಂದ ಅವಳ ದೇಹನ ಚುಚ್ಚುವಂತಿತ್ತು. ಅವಳು ಮೆಲ್ಲನೆ ಹತ್ತಿರ ಬಂದವಳೆ ತುಸು ನಗುತ್ತಾ ಮಲ್ಲಿಗೆ ಬಳ್ಳಿ ಸಂಪಿಗ ಮರವನ್ನು ಹಬ್ಬಿ ನಿಂತಿರೋ ಹಾಗೆ ಗಗನ ಬಿಗಿದಪ್ಪಿಕೊಂಡಿದ್ಲು. ಅವರಿಬ್ಬರ ಸಮ್ಮಿಲನಕ್ಕೆ ದೇಹದ ಶಾಖದೇವ ಅದೆಷ್ಟು ಸುಡುತ್ತಿದ್ದನೆಂದರೆ ಪ್ರೀತಿಯನ್ನು ಹಿಮಾಚಲ ಪೂರ್ತಿ ಕರಗಿ ಸುಡುವ ಬೆವರ ಹನಿಗಳ ಸಮುದ್ರ ಆಗುವಷ್ಟು. ಎರಡು ಕೈಗಳಿಂದ ಅವಳ ಕೆನ್ನೆ ಸವರಿ ಸಿಹಿ ಮುತ್ತನ್ನು ಚುಂಬಿಸಲು ಅವಳ ತುಟಿಗೆ ತುಟಿಯನ್ನೊತ್ತಿದ. ಮುತ್ತಿನ ಅಮಲಿನಲ್ಲಿ ತೇಲಾಡ್ತಿದ್ದ ನಯನಗೆ ಅವಳು ಒಂದೇ ಸಲ ಗದರಿಸಿದ್ಲು. ಅವಾಗಲೇ ನಯನ ವಾಸ್ತವಕ್ಕೆ ಬಂದಿದ್ದು. ನಯನ ಭಯದಿಂದ ಹಿಂದೆ ಹೋಗಿ, ಗಗನ್ ಈ ಕಡೆ ಬಾ, ಅವಳು ನಿನ್ನ ಹಿಂದೆ ನಿಂತಿದ್ದಾಳೆ, ಪ್ಲೀಸ್ ಗಗನ್ಗೇನು ಮಾಡಬೇಡ, ನಂದೇ ತಪ್ಪು, ನೀನು ಹೇಳಿದ್ದೆಲ್ಲ ಮಾಡ್ತೀನಿ ಅಂದಾಗ ಅವಳು ನಸುನಗುತ್ತಾ ಮತ್ತೆ ಅಲ್ಲಿಂದ ಮಾಯ ಆದ್ಲು. ನಂತರ ತುಂಬ ಹೆದರಿದ್ದ ನಯನನ ಗಗನ್ ಸಮಾಧಾನ ಪಡಿಸ್ತಾ ಇದ್ದ. ವಿರೂಪಾಕ್ಷ ಆಚಾರ್ಯ ಹೇಳಿದ್ದ ಯಾರು ಮನೆಯಿಂದ ಆಚೆ ಹೋಗಬಾರ್ದು ಅನ್ನೋ ಮಾತನ್ನು ಮೀರಿ ನಯನ ಜೊತೆ ಗಗನ್ ದುರ್ಗಾಕೋಟೆಗೆ ಹೋಗ್ತಾನೆ. ನಯನ, ಗಗನ್ ಇಲ್ಲಿಗೆ ಯಾಕೋ ಕರ್ಕೊಂಡು ಬಂದೆ? ಗಗನ್, ನನಗೆ ನನ್ನ ಅಜ್ಜನ ಬಗ್ಗೆ ಗೊತ್ತಾಗಿದ್ದು ಒಬ್ಬ ಹುಡುಗಿಯಿಂದ. ಅವಳು ಈ ದುರ್ಗಾಕೋಟೆಯಲ್ಲಿದ್ದಾಳಂತೆ. ಅವಳು ನಿನ್ನಷ್ಟೇ ಸುಂದರಿಯಾಗಿದ್ದಾಳೆ. ಯಾರೂ ಇಲ್ಲದ ಈ ಊರಲ್ಲಿ ಅವಳು ಎಲ್ಲಿದ್ದಾಳೆ, ಹೇಗಿದ್ದಾಳೆ ನೋಡಬೇಕು ಬಾ ಅಂತ ಕರ್ಕೊಂಡು ಬಂದ. ಪಾಳು ಬಿದ್ದ ಊರು ದುರ್ಗಾಕೋಟೆ. ದೊಡ್ಡ ಗೇಟಿನ ಮೇಲ್ಭಾಗದಲ್ಲಿ ದೊಡ್ಡದಾದ ದುರ್ಗಾಕೋಟೆ ಎನ್ನುವ ತುಕ್ಕು ಹಿಡಿದ ಹಳೆಯ ಬೋರ್ಡ್ ಹೊಂದಿತ್ತು. ಇಬ್ಬರು ಹೊರಗಿನಿಂದ ನೋಡಿದಾಗ ಎರಡೂ ಕಡೆ ಸಾಲು ಸಾಲು ಮನೆಗಳು, ಅದರ ಮಧ್ಯೆ ಮಣ್ಣು ರಸ್ತೆ.
ಎಲ್ಲ ಮನೆಗಳು ಸಹ ಜನ ವಾಸವಿಲ್ಲದೆ ಪಾಳು ಬಿದ್ದಂತೆ ಅನ್ನಿಸ್ತಾ ಇತ್ತು. ಆ ಗೇಟಿನ ಪಕ್ಕದಲ್ಲಿ ದೊಡ್ಡದಾದ ಸಂಪಿಗೆ ಮರ, ಅದರ ತುಂಬ ಪರಿಮಳವಿರುವ ಸಂಪಿಗೆ ಹೂಗಳು. ಗೇಟು ದಾಟಿ ಒಳಗೆ ಬಂದ ಹಾಗೆ ಹಳೆಯ ಬಾವಿಯಿಂದ ಏನೋ ಕೆಟ್ಟ ವಾಸನೆ ಬರ್ತಾ ಇರುವಂತೆ ಅನ್ನಿಸ್ತಾ ಇತ್ತು. ನಯನ, ಗಗನ್ ಮುಂದೆ ಹೋಗೋದು ಬೇಡ ಕಣೋ, ವಾಪಸ್ ಹೋಗ್ಬಿಡೋಣ, ನನಗೆ ಯಾಕೋ ಭಯ ಆಗ್ತಾ ಇದೆ ಅಂದ್ಲು. ಗಗನ್, ಭಯ ಪಡಬೇಡ ಡಾರ್ಲಿಂಗ್, ನಾನು ನಿನ್ನ ಜೊತೆ ಇದ್ದೀನಿ ಅಲ್ವಾ, ಬಾ ಊರೊಳಗಡೆ ಏನಿದೆ ನೋಡೋಣ ಎಂದ. ಸಂಪಿಗೆ ಮರದ ತುಂಬ ಎಷ್ಟೋ ಹೂಗಳು ಬಿಟ್ಟಿದ್ರೂ ಸಹ ಆ ಪರಿಮಳವನ್ನು ಮೀರಿ ಬಾವಿಯಿಂದ ಬರುವ ಕೆಟ್ಟ ವಾಸನೆ ಅವಳಿಗೆ ವಾಕರಿಕೆ ಬಂದಂತಾಗ್ತಾ ಇತ್ತು. ನಯನ, ನಮಗೂ ಈ ದುರ್ಗಕೋಟೆಗೂ ಸಹವಾಸವೇ ಬೇಡ ಕಣೋ, ನಾವು ಬೆಂಗಳೂರಿಗೆ ಹೋಗೋಣ ಅಂದ್ಲು. ಗಗನ್, ಅಯ್ಯೋ ಹುಚ್ಚಿ, ಇಷ್ಟು ಚಿಕ್ಕ ವಿಷಯಕ್ಕೆ ಹೆದರಿಕೆನಾ? ಮೋಸ್ಟ್ಲಿ ಈ ಬಾವಿಯ ನೀರನ್ನು ಯಾರೂ ಉಪಯೋಗಿಸ್ತಿಲ್ಲ ಅನಿಸುತ್ತೆ, ಅದಕ್ಕೆ ವಾಸನೆ ಬರ್ತಾ ಇದೆ ಅಷ್ಟೇ. ನಾನು ಇದ್ದೀನಲ್ವ ಚಿನ್ನ, ಸ್ವಲ್ಪ ದೂರ ಹೋಗಿ ನೋಡೋಣ, ಯಾರು ಕಾಣದಿದ್ರೆ ವಾಪಸ್ ಬರೋಣ ಅಂದ. ಆ ಮನೆ ಎದುರು ನಿಂತವರಿಗೆ ಅಂಗಳದ ಮಲ್ಲಿಗೆ ಪರಿಮಳ ಮೂಗಿಗೆ ಹಿತ ನೀಡುವಂತಿತ್ತು. ಯಾವುದೋ ಬೇರೆ ಲೋಕಕ್ಕೆ ಹೋದ ಹಾಗೆ ಭಾಸವಾಗ್ತಾ ಇತ್ತು. ಯಾರೂ ವಾಸವಿಲ್ಲದ ಈ ಊರಲ್ಲಿ ಇದೊಂದು ಮನೆಯಲ್ಲಿ ಮಾತ್ರ ಯಾರೋ ವಾಸವಿದ್ದಾರೆ ಅನ್ನಿಸ್ತಾ ಇತ್ತು. ಅದನ್ನು ತಿಳಿದುಕೊಳ್ಳಲು ಇಬ್ಬರಿಗೂ ಕುತೂಹಲ. ಅದರ ಜೊತೆ ಗಗನ್ ಹುಡುಕ್ತಿದ್ದನಲ್ಲ, ಆ ಹುಡುಗಿ ತಿಳಿ ನೀಲಿ ಕಂಗಳ ಚೆಲುವೆ, ಅವಳು ಇಲ್ಲೇ ಇರುವಳು ಎಂಬ ನಂಬಿಕೆ ಅವನ ಮನಸ್ಸಲ್ಲಿ ಬಲವಾಗಿ ಮೂಡಿತ್ತು. ಅಂಗಳದಿಂದ ಒಂದು ಹೆಜ್ಜೆ ಮುಂದೆ ಸಾಗಿ ಆ ಮನೆಯ ಬಾಗಿಲು ತಟ್ಟಿದ್ರು. ಮನೆ ಒಳಗಿಂದ ಗಮ್ಮೆಂದು ಯಾವುದೋ ತಿನಿಸು ತುಪ್ಪದಲ್ಲಿ ಕರಿದ ಹಾಗೆ ಪರಿಮಳ ಬರ್ತಾ ಇತ್ತು. ಗಗನ್, ಹಲೋ, ಯಾರಾದರೂ ಇದ್ದೀರಾ ಮನೆಯಲ್ಲಿ ಅಂತ ಕೇಳ್ದ. ಬಂದೆ, 1 ನಿಮಿಷ ಎಂದು 2 ನಿಮಿಷ ಬಿಟ್ಟು ಒಬ್ಬ ಸುಂದರ ಯುವತಿ ಮನೆಯಿಂದ ಹೊರಬಂದ್ಲು. ಅವಳು ಬೆಂಗಳೂರಿನಲ್ಲಿ ಸಂಪಿಗೆ ಮರದ ಕೆಳಗೆ ಸಿಕ್ಕ ಅದೇ ಹುಡುಗಿ ಆಗಿದ್ಲು. ತಿಳಿ ನೀಲಿ ಕಂಗಳ ಚೆಲುವೆ, ಲಂಗ ದೋಣಿ ಉಟ್ಟು ಸುಂದರವಾಗಿ ಕಾಣ್ತಾ ಇದ್ಲು. ಗಗನ್, ನಯನ, ನಿಮಗೋಸ್ಕರನೇ ಕಾದು ನಿಂತಿದ್ದೆ ನಾನು, ಬನ್ನಿ ಒಳಗಡೆ ಎಂದು ಕರೆದವಳು ಒಳ ನಡೆದ್ಲು. ಆ ಸ್ವಮೋಹ ಧ್ವನಿಯಿಂದ ಯಾರೂ ತಪ್ಪಿಸಿಕೊಳ್ಳಲು ಸಾಧ್ಯವಿರಲಿಲ್ಲ. ಗಗನ್ ಏನೋ ಹೇಳಲು ಬಾಯಿ ತೆರೆದಿದ್ದ. ಅಷ್ಟರಲ್ಲಿ ಅವಳು ಮತ್ತೊಮ್ಮೆ ಹೊರಗೆ ಬಂದು, ಯಾಕಲ್ಲೇ ನಿಂತ್ಕೊಂಡ್ಬಿಟ್ರಿ, ಒಳಗೆ ಬನ್ನಿ ಎಂದು ಹೋದವಳ ಮಾತು ಆಜ್ಞೆ ಮಾಡಿದಂತಿತ್ತು. ನಯನ ಆ ಮನೆಯನ್ನು ಪರಿಶೀಲನೆ ಮಾಡುವುದರಲ್ಲಿ ಬ್ಯುಸಿಯಾಗಿದ್ಲು. ಪ್ರತಿ ವಸ್ತುವನ್ನು ಪರೀಕ್ಷಿಸ್ತಾ ಇದ್ಲು. ಆ ಮನೆಯ ಪ್ರತಿ ಕಣಕಣದಲ್ಲೂ ಬಡತನ ಎದ್ದು ಕಾಣ್ತಾ ಇತ್ತು. ಬಡತನ ಎಂದರೆ ತೀರಾ ಬಡತನ. ಮಣ್ಣಿನ ಗೋಡೆಗಳು ಅಲ್ಲಲ್ಲಿ ಬಿರುಕು ಬಿಟ್ಟಿತ್ತು. ನಿಮಗೆ ಕುಡಿಯಲು ಏನಾದರೂ ಕೊಡಲೇ ಅಂತ ಕೇಳಿದ್ಲು. ನಮಗೇನು ಬೇಡ, ನೀರು ಕೊಡಿ ಸಾಕು ಅಂದ್ಲು ನಯನ. ನೀರು ಕುಡಿದ ಇಬ್ಬರಿಗೂ ಬೇರೆ ಯಾವುದೋ ಲೋಕದಲ್ಲಿ ಇದ್ದೇವೆ ಎಂಬ ಭ್ರಮೆ ಉಂಟಾಗಿತ್ತು. ಅಷ್ಟು ಒಳ್ಳೆಯ ನೀರನ್ನು ಅವರು ಎಂದಿಗೂ ಕುಡಿದಿರಲಿಲ್ಲ. ಅಷ್ಟು ಸಿಹಿಯಾಗಿದೆ ಆ ನೀರು ಅನ್ನಿಸ್ತಾ ಇತ್ತು. ನಯನ, ಯಾರೂ ಇಲ್ಲದೆ ಈ ಊರಲ್ಲಿ ನೀವು ಒಬ್ಬರೇ ಇದ್ದೀರಲ್ಲ, ಹೇಗೆ, ನಿಮಗೆ ಭಯ ಆಗೋದಿಲ್ವೇ ಅಂತ ಕೇಳಿದ್ಲು. ನನಗೆ ಭಯ ಇಲ್ಲ, ಎಲ್ಲ ಹೇಳ್ತೀನಿ, ಲಾಡು ಮಾಡಿದ್ದೆ, ಮೊದಲು ಅದನ್ನು ತಿನ್ನಿ, ಆಮೇಲೆ ಮಾತಾಡೋಣ ಅಂತ ಒಂದು ತಟ್ಟೆಯಲ್ಲಿ ಒಂದಿಷ್ಟು ಸಿಹಿಯನ್ನು ಕೊಟ್ಲು. ತಿನ್ನಲು ಸಂದೇಹ ಉಂಟಾದರೂ ಅಷ್ಟು ಪ್ರೀತಿಯಿಂದ ನೀಡಿದ್ದನ್ನು ಬೇಡ ಅನ್ನೋಕ್ಕೆ ಮನಸ್ಸಾಗಲಿಲ್ಲ. ಇಬ್ಬರು ಲಾಡು ಕೈಯಲ್ಲಿ ತಗೊಂಡು ಇನ್ನೇನು ಬಾಯಿಗೆ ಹಾಕೊಳ್ಬೇಕು ಎನ್ನುವಷ್ಟರಲ್ಲಿ ದೂರದಲ್ಲಿ ಸಿಡಿಲೊಂದು ಮಿಂಚಿನಂತೆ ಬಿತ್ತು. ಇಬ್ಬರು ಬೆಚ್ಚಿ ಬಿದ್ದರು. ಜೋರಾದ ಅರ್ಭಟದೊಂದಿಗೆ ಗುಡುಗು ಮಿಂಚು ಸಮ್ಮಿಲನಗೊಂಡು ಭಯದ ವಾತಾವರಣ ಸೃಷ್ಟಿಯಾಯಿತು. ಇಷ್ಟು ಹೊತ್ತು ಬೆಳ್ಳಗೆ ತಿಳಿಯಾಗಿದ್ದ ಅಗಸ ಒಂದೇ ಕ್ಷಣದಲ್ಲಿ ಕರಿಕಪ್ಪು ಆದಂತಾಗಿ ಒಂದೇ ಸಮನೆ ಮಳೆ ಬರೋದಕ್ಕೆ ಶುರುವಾಯಿತು. ಅದೇ ಕ್ಷಣ ನೋಡಿದವರಿಗೆ ಎದೆ ಒಡೆದು ಹೋಗುವಂಥ ಅನುಭವ. ಇಷ್ಟೊತ್ತು ಅಲ್ಲಿದ್ದ ಎಲ್ಲವೂ ಮಾಯವಾಗಿ ಹೋಗಿತ್ತು. ತಾವು ಒಳಬಂದ ಮನೆಯ ಹಂಚುಗಳು ಉದುರಿ ಬಿದ್ದ ಮಳೆ ಹನಿಗಳು ಇಬ್ಬರನ್ನು ಸ್ಪರ್ಶಿಸ್ತಾ ಇತ್ತು. ಗೋಡೆ ಅರ್ಧಕ್ಕರ್ಧ ಬಿದ್ದು ಹೋದಂತಿತ್ತು. ಮನೆಯಲ್ಲಿ ಯಾರೂ ಇರಲಿಲ್ಲ. ಹೊರಗಡೆ ಮಲ್ಲಿಗೆಯೂ ಪರಿಮಳ ಇರಲಿಲ್ಲ. ಎದುರಿರುವ ತಟ್ಟೆಯಲ್ಲಿ ಸಿಹಿಯೂ ಇರಲಿಲ್ಲ. ಅದನ್ನು ನೀಡಿದ ಹುಡುಗಿಯೂ ಕೂಡ ಇರಲಿಲ್ಲ. ಕ್ಷಣದಲ್ಲಿ ಎಲ್ಲವೂ ಬದಲಾವಣೆಯಾಗಿತ್ತು. ಅದೊಂದು ಮಾಯಲೋಕ ಎನಿಸಿತು. ಭಯ ಪಡ್ತಾ ಅಲ್ಲಿಂದ ಉಸಿರು ಬಿಗಿಡಿಕೊಂಡು ಇಬ್ಬರು ಕಾಲ್ಕಿತ್ತಿದ್ರು. ಮೈಯೆಲ್ಲ ನೆಂದು ಹಸಿಯಾಗಿತ್ತು. ಅಂತಹ ಕ್ಷಣದಲ್ಲೂ ನಯನ ಮನೆಯಿಂದ ಆ ವಸ್ತುವನ್ನು ತರಲು ಮರೆಯಲಿಲ್ಲ. ಇತ್ತ ಮನೆಯಲ್ಲಿ ಆಕಸ್ಮಿಕವಾಗಿ ಒಂದೇ ಸಮನೆ ಸುರಿದ ಮಳೆಯಿಂದ ಎಲ್ಲೋ ಯಾರಿಗೂ ಕೇಡು ಉಂಟಾಗಿದೆ ಎಂದೆನಿಸಿತು. ವಿರೂಪಾಕ್ಷಾಚಾರ್ಯರು ಗಗನ್ ಮತ್ತು ನಯನ ಮನೆಗೆ ಬರೋದನ್ನೇ ಕಾಯ್ತಾ ಕಣ್ಣು ಕೆಂಪು ಮಾಡ್ಕೊಂಡು ನಿಂತಿದ್ರು. ಅವರು ಬಂದ ಕೂಡಲೇ ಅಲ್ಲೇ ನಿಲ್ಲಿ, ಎಲ್ಲಿ ಹೋಗಿದ್ರಿ ಇಷ್ಟೊತ್ತು ಅಂತ ಗದರಿಸಿದ್ರು. ಎಷ್ಟೇ ಆದರೂ ಮೊಮ್ಮಗ ತಿಳಿಯದೆ ತಪ್ಪು ಮಾಡಿದ್ದಾನೆ ಅಂತ ನಿಟ್ಟುಸಿರು ಬಿಟ್ಟು ಒಳಗೋಗಿ ಬಟ್ಟೆ ಚೇಂಜ್ ಮಾಡಿ ಅಂತ ಆಜ್ಞೆ ಮಾಡಿದ್ರು. ರಮಣಿ, ಬಾಕಂದ, ಯಾಕಮ್ಮ ತಾತನ ಮಾತು ಮೀರಿ ಮನೆಯಿಂದ ಹೊರಗೋಗಿದ್ರಿ? ಗಗನ್ ಮತ್ತು ನೀನು ಮೊದಲಿಂದ ಪರಿಚಯನಾ? ಇಬ್ಬರು ಲವ್ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ರು. ಅದಕ್ಕೆ ನಯನ ಮತ್ತು ಗಗನ್, ಹೌದು ಚಿಕ್ಕಮ್ಮ, ಸಾರಿ ಆಯಿತಾ ಅಂತ ಕೇಳಿದ್ರು.
ಪರವಾಗಿಲ್ಲ ಮಕ್ಕಳೇ, ಆದರೆ ಮತ್ತೆ ಯಾವತ್ತೂ ಈ ಥರ ತಪ್ಪು ಮಾಡಬೇಡಿ. ಮನೆಯ ಪರಿಸ್ಥಿತಿ ಸರಿ ಇಲ್ಲ, ಬನ್ನಿ ತಿನ್ನೋಕ್ಕೆ ಕುಡಿಯೋಕ್ಕೆ ಏನಾದರೂ ಟೀ ಮಾಡಿಕೊಡ್ತೀನಿ ಅಂತ ಒಳಗೆ ಕರ್ಕೊಂಡು ಹೋದರು. ನಕ್ಷತ್ರಗೆ ಕೂಡ ಆಗಲೇ ಎಲ್ಲ ಗೊತ್ತಾಗಿತ್ತು, ಇಬ್ಬರು ಲವ್ ಮಾಡ್ತಿರೋ ವಿಷಯ ಮತ್ತೆ ದುರ್ಗಾಕೋಟೆಗೆ ಹೋಗಿದ್ರು ಅಂತ. ನಯನ ಅಲ್ಲಿಂದ ತಂದಿರೋ ಒಂದು ಡೈರಿನ ಗಗನ್ ಮತ್ತು ನಕ್ಷತ್ರ ಹಾಗೆ ನಯನ 3 ಜನ ಸೇರಿ ಓದಲು ಶುರು ಮಾಡ್ತಾರೆ. ಡೈರಿ ತುಂಬ ಹಳೆಯದಾಗಿದ್ದರಿಂದ ಅಲ್ಲಲ್ಲಿ ಗೆದ್ದಲು ಮುತ್ತಿಕೊಂಡಿತ್ತು. ಮೊದಲ ಪೇಜ್ ಓಪನ್ ಮಾಡಿದವರಿಗೆ ಅಲ್ಲಿ ಕಂಡಿದ್ದು ನೀಲ ಎನ್ನುವ ಹೆಸರು. ಹಾಗೆ ಮುಂದಿನ ಪುಟ ತೆರೆದು ನೋಡಿದ್ರು. ಸಾಗರಾಳದ ಒಂದು ನೀಲ ಮುತ್ತು ನಾನು ಆಳಕ್ಕಿಳಿದರೆ ಮಾತ್ರ ಸಿಗುವುದು ನೀಲಿ ಕಂಗಳ ಚೆಲುವೆ ಅಂತ ಬರೆದಿತ್ತು. ಮನೆಯಲ್ಲಿ ತುಂಬಿ ತುಳುಕುವ ಬಡತನ, ಅದು ನನ್ನ ಕನಸಿಗಲ್ಲ, ಅವರ ಮನಸ್ಸಿಗೆ. ಹೆತ್ತವರ ಪ್ರೀತಿ ಸಿಗದ ನನಗೆ ಮುದ್ದು ಮಲ್ಲಿಗೆ ಸಂಪಿಗೆಗಳೇ ನನ್ನ ಜೀವಾಳ. ಯಾರಿಲ್ಲದಿದ್ದರೇನು ನನಗೆ ಆ ದೇವರಿರುವನು. ಯಾರಾದರೂ ನನ್ನ ಪ್ರೀತಿಸ್ತಾರೋ ಎಂಬುದು ನನ್ನ ಹಂಬಲ. ಕಾಯುತ್ತಲಿರುವೆ ಪ್ರೀತಿಯ ನೀಡುವ ಜೀವಕ್ಕಾಗಿ. ಪ್ರೀತಿ ಎಂಬ ಆಭರಣಗಳು ಸಾಕಷ್ಟಿವೆ ನನ್ನಲ್ಲಿ, ಆದರೆ ಅದನ್ನು ಕೊಂಡುಕೊಳ್ಳುವ ಮನಸ್ಸು ಯಾರಿಗೂ ಇಲ್ಲ. ಅದೇ ಬೇಸರದಿಂದ ಮುಂದಿನ ಪುಟ ತೆರೆದ್ರು. ನೀಲವೇಣಿ ನಾನು. ಅದು ನನ್ನ ಹೆತ್ತವರು ಇಟ್ಟ ಹೆಸರಾದರೂ ಎಲ್ಲರೂ ಕರೆದಿದ್ದು ನೀಲ ಎಂದೇ. ನನ್ನ ಕಣ್ಗಳನ್ನು ನೋಡಿ ಈ ಹೆಸರಿಟ್ಟರೇನೋ ನನ್ನ ಮನೆಯವರು, ಅದು ನನಗೆ ತಿಳಿದಿಲ್ಲ. ಆದರೆ ಊರಿನವರು ಅಷ್ಟೇ ಯಾಕೆ, ಸುತ್ತಮುತ್ತಲ ಊರಿನಲ್ಲೂ ನನ್ನಷ್ಟು ಚೆಲುವೆ ಯಾರಿಲ್ಲ ಎಂಬ ಮಾತು ಸಾಕಷ್ಟು ಸಲ ನನ್ನ ಕಿವಿಗೆ ಬಿದ್ದಿದೆ. ಅದರ ಬಗ್ಗೆ ನನಗೆ ಜಂಭವಿಲ್ಲ. ಎಷ್ಟು ಸೌಂದರ್ಯವಿದ್ದು ಏನು ಫಲ, ಪ್ರೀತಿಸುವ ಜೀವ ಇಲ್ಲದಿದ್ದರೆ ಅಲ್ವಾ? ಎಷ್ಟೋ ಸಲ ಅನಾಥೆ ಆಗಬೇಕಿತ್ತು ಎಂದೆನಿಸಿದೆ. ಯಾಕೆಂದರೆ ನನ್ನ ತಂದೆ ತಾಯಿಗೆ, ಅಣ್ಣಂದಿರಿಗೆ ನಾನು ಹೆಣ್ಣು ಎನ್ನುವ ಕೋಪ. ಯಾಕೆ ಅಂತ ನನಗೆ ತಿಳಿದಿಲ್ಲ. ನನಗೆ ಒಂದೊತ್ತು ಊಟ ಸಿಕ್ಕರೆ 2 ಹೊತ್ತು ಉಪವಾಸ ಇರಬೇಕೆನ್ನುವ ಪರಿಸ್ಥಿತಿ. ಇದು ಯಾವುದೂ ನನಗೆ ಬೇಸರವಿಲ್ಲ. ನನ್ನ ಅಣ್ಣಂದಿರಿಗೆ ನೀಡುವ ಪ್ರೀತಿಯಲ್ಲಿ ಚೂರಾದರೂ ನನಗೆ ನೀಡಬಹುದಿತ್ತು ನನ್ನ ತಂದೆ ತಾಯಿ ಅನ್ನೋ ಚಿಕ್ಕ ಆಸೆ ಅಷ್ಟೇ. ಪಾಪ ನನ್ನ ತಂಗಿ ಕೂಡ ಅಷ್ಟೇ, ಅವಳೆನ್ನ ಚಿಕ್ಕವಳು ಅನ್ನೋ ಕಾರಣಕ್ಕೆ ಅವಳು ಮಾತ್ರ ಕೆಲಸಕ್ಕೆ ಹೋಗಲ್ಲ. ಮತ್ತೆಲ್ಲರೂ ಕೆಲಸ ಮಾಡಲೇಬೇಕು, ದುಡಿಯಲೇಬೇಕು, 7 ಜನರ ಹೊಟ್ಟೆ ತುಂಬಲೇಬೇಕು. ಅಪ್ಪ ಮತ್ತು ಅಣ್ಣಂದಿರಿಗೆ ಕುಡಿಯೋದಕ್ಕೆ ಹಣ ಬೇಕೇ ಬೇಕು. ಅದಕ್ಕೆ ನಾನು ದುಡಿಯಲೇಬೇಕು. ನನ್ನ ಮನೆಯವರನ್ನು ನಾನು ಕಾಪಾಡ್ಕೋಬೇಕು. ನನ್ನ ಪರಿಸ್ಥಿತಿ ನನ್ನ ತಂಗಿಗೆ ಬರಬಾರ್ದು ಅನ್ನೋ ಆಸೆ ನನಗೆ. ಅವಳಾದರೂ ಚೆನ್ನಾಗಿ ಓದಿ ವಿದ್ಯೆ ಕಲಿಬೇಕು. ಗಾಯತ್ರಿ ಚೆನ್ನಾಗಿರಬೇಕು. ಡೈರಿ ಓದ್ತಾ ಇರೋ ಗಗನ್ ಮತ್ತು ನಕ್ಷತ್ರ ನಯನಗೆ ನೀಲಾಳ ಜೀವನದಲ್ಲಿ ಸಂತೋಷಕ್ಕಿಂತ ದುಃಖವೇ ಜಾಸ್ತಿ ಇದೆ ಅನ್ನಿಸ್ತಾ ಇತ್ತು. ದುಡ್ಡಿನ ಮೋಹದ ಅತಿಯಾಸೆಗೆ ಬಿದ್ದ ನನ್ನ ಅಣ್ಣಂದಿರು ಯಾವಾಗ ಏನು ಮಾಡುವರೋ ಎನ್ನುವ ಭಯ ನನ್ನನ್ನು ಪ್ರತಿಕ್ಷಣ ಕಾಡುತ್ತಲೇ ಇರುತ್ತದೆ. ಇವತ್ತು ಆಚಾರ್ಯರ ಮನೆಗೆ ಹೋಗಿದ್ದೆ. ಅವರ ಮನೆತನ ಎಂದರೆ ಊರಿನವರಿಗೆ ತುಂಬ ಗೌರವ. ಅವರಷ್ಟೇ ಸರಳ ಮನಸ್ಸಿನವರು. ಅಲ್ಲಿಂದ ಒಂದಿಷ್ಟು ಮಲ್ಲಿಗೆ ಗಿಡಗಳನ್ನು ತಂದಿರುವೆ. ಅದನ್ನು ನೆಟ್ಟು ಬೆಳೆಸುವುದರಲ್ಲಿ ನನ್ನ ಮನಸ್ಸಿಗೆ ಏನೋ ಒಂಥರ ತೃಪ್ತಿ. ದುರ್ಗಾಕೋಟೆಯ ತುಂಬ ಆಚಾರ್ಯರ ಮನೆಯ ಮಲ್ಲಿಗೆ ಪರಿಮಳ ಇದ್ದರೆ ಎಷ್ಟು ಸುಂದರ ಅಲ್ವಾ? ಇನ್ನು ಒಮ್ಮೆ ಸಂಪಿಗೆಯ ಮರದ ಕೆಳಗೆ ಕೂತು ಅದರ ಪರಿಮಳ ನಾಸಿಕ ಸೋಕಿದರೆ ಮನದ ಬೇಸರವೆಲ್ಲ ಕಳೆದು ಹೋಗುತ್ತೆ. ಇಷ್ಟು ಓದಿದ ಅವರ ಕಣ್ಣುಗಳು ತುಂಬಿ ಅವರಿಗೆ ತಿಳಿಯದಂತೆ ಕಣ್ಣೀರು ಆಚೆ ಬಂದಿತ್ತು. ಬೆಳಗ್ಗೆ ಎದ್ದು ಮನೆ ಎದುರು ರಂಗೋಲಿ ಹಾಕಿ ಬಣ್ಣ ತುಂಬುವುದು ನನ್ನ ಇಷ್ಟದ ಕೆಲಸ. ಎಷ್ಟೋ ಸಲ ಚಿತ್ರಕ್ಕೆ ಬಣ್ಣ ತುಂಬುವಾಗ ನನ್ನ ಜೀವನವೇ ಹೀಗೆ ಬಣ್ಣಮಯವಾಗಿದ್ದರೆ ಎಷ್ಟು ಚೆನ್ನಾಗಿತ್ತು ಅನಿಸುತ್ತೆ. ಅದೆಲ್ಲ ಕನಸೇ ಸರಿ. ಆಕಾಶಕ್ಕೆ ಏಣಿ ಹಾಕಿ ಬೆಣ್ಣೆ ಮುದ್ದೆಯಂತಹ ಮೋಡಗಳು ನಡೆಯುವುದು ಕನಸಲ್ಲದೆ ಮತ್ತೇನು ಅಲ್ವಾ? ಸರಿಯಾಗದೆ ಜೀವನನ ನೆನೆದು ಏಕೆ ಮೂಕವಾಗಿರಬೇಕು? ನನ್ನ ಇಷ್ಟದ ಕೆಲಸ ಮುಂಜಾನೆ ಬೇಗ ಎದ್ದು ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಭಜನೆ ಆಡೋದಕ್ಕೆ ಹೋಗಲೇಬೇಕು. ಇದು ಊರ ದೇವಾಲಯಕ್ಕೆ ನನ್ನದೊಂದು ಚಿಕ್ಕ ಅಳಿಲು ಸೇವೆ. ಆದರೆ ಅದು ನನ್ನ ಅಣ್ಣಂದಿರಿಗೆ ಇಷ್ಟವಿಲ್ಲದ ಕೆಲಸ. ನಾನು ದುಡಿದು ಬಂದ ಹಣವನ್ನು ಅವರ ಕೈಗೆ ಕೊಡಬೇಕು. ಇಂತಹ ಸ್ವಾರ್ಥಿಗಳು ಇರ್ತಾರ ಒಡ ಹುಟ್ಟಿದವರು, ಯಾಕೆ ಬೇಕಿತ್ತು ಈ ಹೆಣ್ಣು ಜನ್ಮ ಅನಿಸುತ್ತೆ. ಹೆಣ್ಣಾಗಿ ಹುಟ್ಟಿದ್ದು ತಪ್ಪ, ಅಥವಾ ಬಡವರ ಮನೆ ಹೆಣ್ಣಾಗಿ ಹುಟ್ಟಿದ್ದು ತಪ್ಪ, ಅಥವಾ ಕೆಳಜಾತಿಯ ಒಳಗೆ ಹುಟ್ಟಿದ್ದು ತಪ್ಪ? ಇದರಲ್ಲಿ ಯಾವುದು ತಪ್ಪು ಯಾವುದು ಸರಿ ನನಗೆ ಗೊತ್ತಿಲ್ಲ. ಆದರೆ ನನ್ನ ತಪ್ಪಾದರೂ ಏನಿದೆ? ಹಣೆ ಬರಹಕ್ಕೆ ಹೊಣೆ ಯಾರು ಅಂತಾರೆ. ಅದಕ್ಕೆ ನನ್ನ ಹಣೆ ಬರಹವನ್ನು ಯಾರ ಕೈಯಿಂದಲೂ ತಪ್ಪಿಸಲು ಸಾಧ್ಯ ಇಲ್ಲ ಅಲ್ವೇ? ಎಲ್ಲರೂ ಒಳ್ಳೆಯವರೇ. ಶುಕ್ರ ಆಚಾರ್ಯರ ಹೆಂಡತಿ ಪಾರ್ವತಿ ಅಮ್ಮನವರಿಗೆ 2 ಗಂಡು ಮಕ್ಕಳು. ಮೊದಲನೆಯವರು ರಾಮಚಂದ್ರ ಆಚಾರ್ಯ,
ಎರಡನೆಯವರು ವಿರೂಪಾಕ್ಷ ಆಚಾರ್ಯ. ಅವರ ಮನೆಯಲ್ಲಿ ಎಲ್ಲರೂ ನನ್ನನ್ನು ಹೊರಗಿನವಳು ಎಂದು ನೋಡದೆ ಮನೆಯವರಂತೆ ನೋಡಿಕೊಳ್ತಾ ಇದ್ದರು. ಪಾರ್ವತಿ ಅಮ್ಮ ಅವರ ಒಳ್ಳೆಯ ಸೀರೆಗಳನ್ನು ನನಗೆ ನೀಡ್ತಾ ಇದ್ದರು. ಹಾಗಾಗಿ ಅವರ ಮನೆ ಕೆಲಸಕ್ಕೆ ಹೋದಾಗಿನಿಂದ ಬಟ್ಟೆ ತೆಗೆದುಕೊಳ್ಳುವುದನ್ನೇ ಬಿಟ್ಟಿದ್ದೆ. ಅದೇ ಸೀರೆಗಳಿಂದ ನನ್ನ ತಂಗಿಗೆ ಲಂಗ ತಯಾರಾಗಿದೆ. ದೊಡ್ಡ ಮನೆಯವರು ಎಂಬ ಸ್ವಲ್ಪನೂ ದುರಹಂಕಾರ ಇರಲಿಲ್ಲ ಯಾರಲ್ಲೂ. ಬಡವರ ಕಷ್ಟಕ್ಕೆ ಕೈ ಜೋಡಿಸುವ ಆಚಾರ್ಯರ ಕುಟುಂಬದವರ ಹೊಟ್ಟೆ ತಣ್ಣಗಿರಲಿ. ರಘುಕುಲ ತಿಲಕ ಶ್ರೀರಾಮಚಂದ್ರ, ಏಕಪತ್ನಿವ್ರತಸ್ಥ ಸೀತಾಮಾತೆಯ ರಾಮಚಂದ್ರ. ಈ ನೀಲ ಮನಸ್ಸನ್ನು ಕದ್ದ ರಾಮಚಂದ್ರ ಬೇರೆ ಯಾರೂ ಅಲ್ಲ, ರಾಮಚಂದ್ರ ಆಚಾರ್ಯರು. ಎಷ್ಟೋ ಸಲ ಅನಿಸಿತ್ತು, ನನ್ನನ್ನು ಪ್ರೀತಿಸುವ ಜೀವ ರಾಮಚಂದ್ರ ಆಚಾರ್ಯ ಆಗಿರಬೇಕಿತ್ತು ಎಂದು. ಆದರೆ ಈಗ ನನ್ನ ಜೀವನ ಸಾರ್ಥಕ ಆಯಿತು. ಆ ಜೀವ ಇವರೇ ಅಂತ ಗೊತ್ತಾಗಿ. ಅವರು ತೋರಿಸಿದ ಪ್ರೀತಿ ನನ್ನ ಮನಸ್ಸಿನಲ್ಲಿ ಅವರಿಗೊಂದು ವಿಶೇಷ ಸ್ಥಾನ ಕಲ್ಪಿಸಿಕೊಟ್ಟಿದೆ. ಅವರಿಗೂ ನನ್ನ ಮೇಲೆ ಪ್ರೀತಿಯಾಗಿದೆ. ಪ್ರೀತಿ ಹೇಳಿ ಕೇಳಿ ಬರೋದಿಲ್ಲ ಅಲ್ವಾ? ಜಾತಿ ಮತಗಳನ್ನು ನೋಡಿ ಬರೋದಿಲ್ಲ. ಅದು ಮನಸ್ಸುಗಳಿಗೆ ಸಂಬಂಧಪಟ್ಟಿದ್ದು. ಹೇಗೋ ನಮ್ಮಿಬ್ಬರ ನಡುವೆ ಪ್ರೀತಿ ಆಗಿಬಿಟ್ಟಿದೆ. ಇದನ್ನು ಯಾರು ಒಪ್ಪಲ್ಲ ಅನ್ನೋದು ನಮ್ಮಿಬ್ಬರಿಗೂ ತಿಳಿದ ವಿಷಯವೇ. ಆದರೆ ಈಗ ಅದರ ಬಗ್ಗೆ ನಮಗೆ ಚಿಂತೆ ಇಲ್ಲ. ಮೊದಲು ಪ್ರೀತಿಯನ್ನು ತಿಳಿಸಿದ್ದು ನನ್ನ ಶ್ರೀರಾಮಚಂದ್ರ. ಅದನ್ನು ನಾನು ಒಪ್ಪಿಕೊಳ್ಳದೆ ಹೇಗಿರಲಿ? ಮನ ಅಕ್ಕಿಯಾಗಿದೆ. ಪ್ರೇಮ ಅನ್ನೋ ಅಗಸದಲ್ಲಿ ರೆಕ್ಕೆ ಬಿಚ್ಚ ಹಾರ ಬಯಸಿದೆ. ನಾನು ದೇವಾಲಯಕ್ಕೆ ಭಜನೆ ಆಡಲು ಹೋದಾಗ ನನ್ನ ನೋಡಿ ಇಷ್ಟಪಟ್ಟರಂತೆ. ಈಗ ನಾನು ಅವರ ಮನೆ ಕೆಲಸಕ್ಕೆ ಹೋಗುತ್ತಿರುವುದರಿಂದ ನಮ್ಮ ಪ್ರೀತಿಗೆ ಸೇತುವೆ ಆಗಿಬಿಟ್ಟಿದೆ. ಎಲ್ಲರಂತೆ ಅಲ್ಲ ರಾಮಚಂದ್ರ ಆಚಾರ್ಯ. ಅವರು ನನಗೆ ಮಾತು ಕೊಟ್ಟಿದ್ದಾರೆ, ಮದುವೆ ಆಗ್ತೀನಿ ಅಂತ. ಒಟ್ಟಿಗೆ ಬಾಳಬೇಕು, ಇಲ್ಲ ಒಟ್ಟಿಗೆ ಸಾಯಬೇಕು ಅಂತ ಹೇಳಿದ್ದಾರೆ. ಇಷ್ಟು ಸಾಕಲ್ವೇ ಈ ಜೀವಕ್ಕೆ? ಮತ್ತಿನ್ನೇನು ಬೇಡ ಅನ್ನಿಸ್ತಾ ಇದೆ. ಜೀವ ಸಂತಸಗೊಂಡಿದೆ ನನ್ನವರ ಪ್ರೇಮದ ಸಿಹಿಯಿಂದ. ನನ್ನವರ ಈ ಮಾತಿಗೆ ನಾನು ನನ್ನ ಜೀವ ಇರುವವರೆಗೂ ಅವರಿಗಾಗಿ ಕಾಯ್ತಾ ಇರ್ತೇನೆ. ಮದುವೆಗೆ ಈ ಸಮಾಜ ಒಪ್ಪದಿದ್ದರೇನಂತೆ ನಾವಿಬ್ಬರು ದೂರ ಹೋಗಿ ಮದುವೆ ಆಗ್ತೀವಿ. ಇಲ್ಲ ಅಂದರೆ ಇದೇ ನೆಲದಲ್ಲಿ ಪ್ರಾಣ ಬಿಡ್ತೀವಿ. ಇದು ನಮ್ಮಿಬ್ಬರ ಅಂತರಾಳದ ಮಾತು. ಮನಸ್ಸಲ್ಲೇ ಮದುವೆಯಾದವರಿಗೆ 3 ಗಂಟಿನ ನಂಟಿನ ಅಂಗ್ಯಾಕೆ ಅಲ್ವಾ? ನಮ್ಮ ಪ್ರೀತಿ ಪರಿಶುದ್ಧ. ಯಾರೊಪ್ಪಲಿ ಬಿಡಲಿ, ನನ್ನವರ ಪ್ರೇಮದ ಕಾಣಿಕೆ ನನ್ನ ಕೈ ಸೇರಿದೆ. ನನ್ನ ಹುಟ್ಟಿನ ದಿನದಂದು ಇದು ನನಗೆ ಪ್ರೇಮದ ಮೊದಲ ಕಾಣಿಕೆ. ಬಂಗಾರದ ಕಿವಿಯೋಲೆ. ಇಲ್ಲಿ ತನಕ ನನ್ನ ಮನೆಯವರು ನನಗೇನು ತಂದುಕೊಟ್ಟ ನೆನಪಿಲ್ಲ. ನನ್ನ ಅಣ್ಣಂದಿರು ಇದ್ದ ಒಂದು ಎಳೆ ಸರವನ್ನು ಕಿತ್ತು ತಿಂದು ಕುಡಿದು ತೆಗೆದ್ರು. ಆದರೆ ನನ್ನವರು ನನಗೆ ಬಂಗಾರದ ಉಡುಗೊರೆಯನ್ನು ನೀಡಿದ್ದಾರೆ. ಇಷ್ಟು ಸಾಕಲ್ವೇ ನನ್ನ ಜೀವಕ್ಕೆ? ಯಾವುದು ಆಗಬಾರ್ದು ಅಂದ್ಕೊಂಡಿದ್ವೋ ಅದು ಆವತ್ತೇ ಆಗಿತ್ತು. ನಮ್ಮಿಬ್ಬರ ಮಾತುಗಳನ್ನು ಶುಕ್ರಾಚಾರ್ಯ ಆಚಾರ್ಯರು ಕೇಳಿಸಿಕೊಂಡಿದ್ದರು. ನಮ್ಮಿಬ್ಬರ ಪ್ರೀತಿ ಅವರಿಗೆ ತಿಳಿದಿತ್ತು. ಆದರೂ ನಾವಿಬ್ಬರು ಧೈರ್ಯ ಬಂದಂತೆ ಅವರ ಎದುರಿಗೆ ನಿಂತಿದ್ವಿ. ರಾಮಚಂದ್ರ ಆಚಾರ್ಯರು ಒಂದು ಮಾತನ್ನು ಆಡಲಿಲ್ಲ. ಅವರ ತಂದೆ ಎದುರಿಗೆ ಸುಮ್ಮನೆ ನಿಂತು ಬಿಟ್ಟಿದ್ರು. ತಂದೆ ಎಲ್ಲ ಮಾತುಗಳನ್ನು ಕೇಳಿಸ್ಕೊಳ್ತಾ. ನಾನು ಮಾತ್ರ ನನ್ನ ಮನಸ್ಸಿನ ಭಾವನೆಗಳನ್ನು ಅವರೆದುರಿಗೆ ಹೇಳಿಬಿಟ್ಟಿದ್ದೆ. ನನ್ನ ರಾಮ ಹೀಗ್ಯಾಕೆ ಮಾಡಿದ್ರು? ಒಂದು ಸಲ ಹೇಳಬೇಕಿತ್ತು ಆಚಾರ್ಯರ ಎದುರಿಗೆ, ನೀಲಳನ್ನು ಪ್ರೀತಿಸ್ತಾ ಇದ್ದೀನಿ ಅಂತ. ಆದರೆ ಅವರದು ಅದೇ ಮೌನ. ತಂದೆಯ ಕಂಡರೆ ಹೆಚ್ಚು ಭಯ ಅವರಿಗೆ. ಏನು ಮಾಡಲಿ, ನನಗೆ ತುಂಬ ಭಯ ಆಗ್ತಾಯಿದೆ. ಅವರನ್ನು ಪ್ರೀತಿ ಮಾಡಿ ತಪ್ಪು ಮಾಡಿದ್ದೀನಿ ಎನ್ನುವಷ್ಟು ಭಯ. ಆದರೂ ಅವರು ಆವತ್ತು ಕೊಟ್ಟ ಮಾತಿನ ಮೇಲೆ ನಂಬಿಕೆ ಇತ್ತು. ನನ್ನ ಪ್ರೀತಿ ನಿಜ ಆದರೆ ಅವರ ತಂದೆಯನ್ನು ಎದುರಿಸಿ ನನ್ನನ್ನು ಕರೆದೊಯ್ಬೋದು ಅಂತ, ಅಥವಾ ನಮ್ಮಿಬ್ಬರನ್ನು ಆ ಪರಮಾತ್ಮ ಕರೆದೊಯ್ಬೋದು ಅಂತ. ತಪ್ಪು ಮಾಡಿದ್ದೀನಿ ನಿಜ, ಆದರೆ ಬುದ್ಧಿ ಹೇಳ್ಬೋದಿತ್ತು ಅಲ್ವಾ? ಆದರೆ ಅದು ಯಾವುದೂ ಆಗಲಿಲ್ಲ. ಇದ್ದಕ್ಕಿದ್ದಾಗಿ ಶುಕ್ರಾಚಾರ್ಯರು ಬಂದು ನನ್ನ ಕೆನ್ನೆಗೆ ಹೊಡೆದ್ರು. ಅವರು ನನಗೆ ಹೊಡೆದ್ರು ಅಂತ ಬೇಜಾರಿಲ್ಲ. ನನ್ನ ಜಾತಿ ಬಗ್ಗೆ ಅವಮಾನಿಸಿದ್ದಕ್ಕೆ ತುಸು ಕೋಪ ಬಂದಿದ್ದು ನಿಜ. ಆದರೂ ಪರವಾಗಿಲ್ಲ, ಹಿರಿಯವರಲ್ವಾ, ಸಹಿಸಿಕೊಂಡೆ. ಪಾರ್ವತಿ ಅಮ್ಮ ಅಸಹ್ಯ ಪದಗಳಿಂದ ನನಗೆ ಬೈದರು. ಎಷ್ಟೇ ಆದರೂ ಅನ್ನ ಹಾಕಿದ ಕೈಗಳಲ್ವಾ, ಸುಮ್ಮನೆ ಇದ್ದೆ. ಸಡನ್ನಾಗಿ ಒಳಗಿನಿಂದ ಪಾರ್ವತಿ ಅಮ್ಮ ಕುಡುಗೋಲನ್ನ ತಂದು ಮುಂದೆ ಬಿಸಾಕಿದ್ರು. ಏನಾದರೂ ಮಾಡ್ಕೊಂಡು ಸಾಯಿ ಅಂದರು. ಪರವಾಗಿಲ್ಲ, ಯಾರೋ ಬೇಡ ಅಂದರು ಅನ್ನೋ ಕಾರಣಕ್ಕೆ ಸಾಯುವಂತ ಹೇಳಿ ನಾನಲ್ಲ. ಆದರೆ ಇಷ್ಟೆಲ್ಲ ಆಗ್ತಾಯಿದ್ರು ನನ್ನ ರಾಮ ಮಾತ್ರ ಒಂದು ಮಾತು ಆಡಲಿಲ್ಲ. ಸುಮ್ಮನೆ ನನ್ನ ಬಿಟ್ಟು ಒಳಗೋದ್ರು. ನನ್ನ ರಾಮ ಹೀಗ್ಯಾಕೆ ಮಾಡಿದ್ರು? ಆವಾಗಲೇ ನನಗೆ ಗೊತ್ತಾಗಿದ್ದು ನಾನು ಮೋಸ ಹೋದೆ ಅಂತ. ಅವರು ತಂದೆ ಹತ್ರ ಹೇಳಿದರೆ ಸಾಕಿತ್ತು ನಾನು ನೀಲಳನ್ನು ಪ್ರೀತಿಸ್ತೀನಿ ಅಂತ. ಅವರು ನನ್ನ ಮದುವೆ ಆಗದಿದ್ದರೂ ಜೀವನ ಪೂರ್ತಿ ಅವರ ನೆನಪಿನಲ್ಲಿ ಬದುಕ್ತಾ ಇದ್ದೆ. ನನ್ನ ರಾಮ ಮತ್ತೆ ಹೊರಗೆ ಬಂದಿದ್ದನ್ನು ನೋಡಿ ನನ್ನ ಮನೆಯೊಳಗೆ ಕರೀತಾರೇನೋ ಅಂದ್ಕೊಂಡೆ. ಆದರೆ ಅವರು ಇನ್ಯಾವತ್ತೂ ನನಗೆ ಮುಖ ತೋರಿಸ್ಬೇಡ ಅಂದರು.
ಅಲ್ಲೇ ನಾನು ಬದುಕಿದ್ದು ಸತ್ತಂತಾಗಿದ್ದೆ ಅಂತ ಇಷ್ಟು ಬರೆದು ಆ ಡೈರಿನ ಅಲ್ಲೇ ಕೊನೆಗೊಳಿಸಿದ್ಲು. ಇಷ್ಟು ಓದಿದ ಗಗನ್ ಮತ್ತು ನಕ್ಷತ್ರ ನಯನಾಗೆ ಮನಸ್ಸು ಭಾರ ಅನಿಸಿ ತುಂಬ ದುಃಖಿತರಾಗಿದ್ದರು. ಆ ಡೈರಿಯಲ್ಲಿ ನೀಲ ಏನಾದ್ಲು ಅನ್ನೋ ಯಾವುದೇ ಸುಳಿವು ಇರಲಿಲ್ಲ. ಆ ಸುಳಿವು ಗೊತ್ತಿದ್ದಿದ್ದು ವಿರೂಪಾಕ್ಷ ಆಚಾರ್ಯರಿಗೆ ಮಾತ್ರ. ಮನೆಯಲ್ಲಿ ಲಕ್ಷ್ಮಣ ಆಚಾರ್ಯ, ರಮಣಿ, ಗಗನ್ ಮತ್ತು ನಕ್ಷತ್ರ, ಮನೆ ಕೆಲಸದವರು, ಮಂಜಪ್ಪ ಎಲ್ಲರೂ ಸೇರಿ ಆ ಡೈರಿಯ ಬಗ್ಗೆ ಮಾತಾಡ್ತಾ ಇರುವಾಗ ನಯನಾಗೆ ಅದೇ ಧ್ವನಿ ಕೇಳಿಸ್ತು. ಮೆಲ್ಲಗೆ ನಯನ ಅಂತು, ನಾನು ಹೇಳಿದ ಕೆಲಸ ಮಾಡಲಿಲ್ಲ ಅಲ್ವಾ? ಅಂತೂ ನನ್ನ ಬಗ್ಗೆ ಓದಿ ಎಲ್ಲ ತಿಳ್ಕೊಂಬಿಟ್ಟೆ ಅಲ್ವಾ? ನಯನ ಜೊತೆ ಅಷ್ಟು ಜನ ಇದ್ದರು, ಆ ಮಾತು ಯಾರಿಗೂ ಕೇಳಿಸ್ತಾ ಇರಲಿಲ್ಲ. ಆದರೆ ನಯನಾಗೆ ಮಾತ್ರ ಆ ಮಾತು ಕೇಳಿಸ್ತಾ ಇತ್ತು. ನಯನ ಆ ಧ್ವನಿಗೆ ಹುಚ್ಚು ಬಂದಂತೆ ಎಲ್ಲರ ಮುಂದೆ ವರ್ತನೆ ಮಾಡೋಕ್ಕೆ ಶುರು ಮಾಡಿದ್ಲು. ಜೋರಾಗಿ ಅಳುತ್ತಾ, ಚೀರಾಡ್ತಾ, ಒದ್ದಾಡ್ತಾ ಇದ್ಲು. ಎಲ್ಲರೂ ನಯನ ಏನಾಯಿತು, ಯಾಕೆ ಹೀಗೆ ಮಾಡ್ತಾಯಿದ್ಯಾ ಅಂತ ಸಮಾಧಾನ ಮಾಡ್ತಾಯಿದ್ರು. ಆದರೆ ನಯನಾಗಿ ಏನು ಅರ್ಥ ಆಗ್ತಾ ಇರಲಿಲ್ಲ. ಹುಚ್ಚಿ ಥರ ಆಗೋಗಿದ್ಲು. ಜೋರಾಗಿ ಕಿರ್ಚಿದೊಳೆ ಎಚ್ಚರ ತಪ್ಪಿ ಬಿದ್ಲು. ಎಚ್ಚರ ತಪ್ಪಿದ ಮಂಪರಿನಲ್ಲಿ ಕೆಲವು ಮಾತುಗಳನ್ನು ಆಡ್ತಾಯಿದ್ಲು. ನನಗೆ ತಲೆ ಸುತ್ತುತ್ತಾ ಇದೆ. ಯಾರೋ ನನ್ನ ಕಣ್ಣುಗಳಿಗೆ ಬಟ್ಟೆ ಕಟ್ಟಿದ್ದಾರೆ. ಯಾರೋ ನನ್ನ ಎಲ್ಲಿಗೆ ಎತ್ಕೊಂಡು ಹೋಗ್ತಾ ಇದ್ದಾರೆ. ಯಾವುದೋ ಬಾವಿ ಹತ್ರ ಕರ್ಕೊಂಡು ಬಂದಿದ್ದಾರೆ. ಯಾಕೆ ನನ್ನ ಕರ್ಕೊಂಡು ಬಂದಿದ್ದೀರಾ? ಬಿಟ್ಬಿಡಿ ನನ್ನ. ಅಯ್ಯೋ, ನನ್ನ ಕಾಲಿಗೆ ಬಟ್ಟೆ ಕಟ್ಟಿದ್ರು. ಅಯ್ಯೋ, ನನ್ನ ಸಾಯಿಸ್ತಾರೆ ಅಂತ ಹೇಳಿ ಪೂರ್ತಿ ಎಚ್ಚರ ತಪ್ಪಿ ಬಿದ್ಲು. ಮನೆಯವರೆಲ್ಲ ಅವಳ ಸ್ಥಿತಿ ನೋಡಿ ತುಂಬ ದುಃಖಿತರಾಗಿದ್ದರು. ಸಿಟಿಯಲ್ಲಿ ಬೆಳೆದ ಹುಡುಗಿ ಹಳ್ಳಿಗೆ ಬಂದು ನರಳಾಡುವಂತಾಗಿದೆ ಅಂತ ಎಲ್ಲರೂ ಅತಿಯಾಗಿ ಮನ ನೊಂದಿದ್ರು. ಕೂಡಲೇ ವಿರೂಪಾಕ್ಷ ಆಚಾರ್ಯರು ಬಂದು ಆ ಡೈರಿನ ಗಗನ್ ಕೈಯಿಂದ ಕಿತ್ಕೊಂಡ್ರು. ಮನೆಯವರೆಲ್ಲ ಒಟ್ಟಾಗಿ ನೀಲಾಗಿ ಏನಾಯಿತು ಅಂತ ಪದೇ ಪದೇ ಪ್ರಶ್ನೆಗಳನ್ನು ಕೇಳ್ತಾ ಇರುವಾಗ ವಿರೂಪಾಕ್ಷ ಆಚಾರ್ಯರು ಏನೂ ಮಾತಾಡದೆ ಕೃಷ್ಣ ಆಚಾರ್ಯ ಮತ್ತು ಮಣಿಗೆ ಕರೆ ಮಾಡಿ ಊರಿಗೆ ಬರುವಂತೆ ತಿಳಿಸಿದರು. ನಂತರ ಮನೆಯವರೆಲ್ಲ ಎಚ್ಚರ ತಪ್ಪಿ ಬಿದ್ದಿದ್ದ ನಯನ ಜೊತೆ ಕಾಳಿಯಾಗೋರಿ ಹತ್ರ ಬರ್ತಾರೆ. ಗುರುದತ್ತ ಗೋರಿ ಅವರಿದ್ದ ಜಾಗದಲ್ಲೇ ಪೂಜೆ ಶುರು ಮಾಡಿದರು. ಯಾಕಂದರೆ ನಡೆದ ಎಲ್ಲ ಘಟನೆ ಬಗ್ಗೆ ಅವರಿಗೆ ಯಾರು ಹೇಳದಿದ್ರು ಅದು ತಿಳಿದಿತ್ತು. ಅಲ್ಲದೆ ವಿರೂಪಾಕ್ಷ ಆಚಾರ್ಯ ಅವರ ಮನೆಯಲ್ಲಿ ಸದ್ಯದರಲ್ಲೇ ಒಂದು ಸಾವಾಗೋ ಸುಳಿವು ಕೂಡ ಗೊತ್ತಿತ್ತು. ಗುರುದತ್ತ ಗೋರಿ ಹೇಳಿದ ಹಾಗೆ ಅವರ ಶಿಷ್ಯ ಕಾಳಿಯವರು ಪೂಜೆಗೆ ಸಿದ್ಧತೆ ಮಾಡಿಕೊಳ್ತಾರೆ. ಅಲ್ಲದೆ ನೀಲ ಅವರ ತಂಗಿ ಗಾಯತ್ರಿ ಬದುಕಿರುವ ಸಂಗತಿ ಮೊದಲೇ ಗೊತ್ತಾಗಿತ್ತು. ಆ ಗೋರಿಗಳ ಶಕ್ತಿಯ ಅಂಥದ್ದು. ವರ್ಷಗಳ ಕಾಲ ಘೋರ ತಪಸ್ಸು ಮಾಡಿ ಶಿವನಿಂದ ಆಗುವುದರ ಬಗ್ಗೆ ಮತ್ತು ಆಗಿ ಹೋಗಿರುವುದರ ಬಗ್ಗೆ ತಿಳಿಯೋ ವರ ಪಡ್ಕೊಂಡಿರ್ತಾರೆ. ಬೆಂಗಳೂರಿನಿಂದ ಗಾಯತ್ರಿಯನ್ನು ರುದ್ರಕೋಟೆಗೆ ಕರೆಸಲಾಗುತ್ತೆ. ಗಾಯತ್ರಿ ಬಂದೊಡನೆ ನಯನನ್ನು ನೋಡಿ ಆಶ್ಚರ್ಯಗೊಂಡಿದ್ಲು. ನಯನನ ಸ್ಥಿತಿ ನೋಡಿ ಕಣ್ಣೀರಾಗ್ತಾ ಇದ್ಲು. ಮನೆಯವರಿಗೆಲ್ಲ ಆವಾಗ ಗೊತ್ತಾಗುತ್ತೆ ನೀಲಳ ತಂಗಿ ಗಾಯತ್ರಿ, ಗಾಯತ್ರಿಯ ಮಗಳು ನಯನ ಅಂತ. ಇದರಿಂದ ಇನ್ನಷ್ಟು ಎಲ್ಲರೂ ಭಯಭೀತರಾಗಿದ್ದರು. ಕಾಳಿಯಾಗೋರಿ ಪೂಜೆಯಲ್ಲಿ ಕೆಲವು ಪ್ರಶ್ನೆಗಳನ್ನು ಕೇಳ್ತಾರೆ. ಮೊದಲನೇ ಪ್ರಶ್ನೆ ವಿರೂಪಾಕ್ಷ ಆಚಾರ್ಯರಿಗೆ, ನೀಲ ನಿಮಗೆ ಗೊತ್ತು ಅಂತ. ವಿರೂಪಾಕ್ಷ ಆಚಾರ್ಯ ಕೊಟ್ಟ ಉತ್ತರ, ನೀಲ ನಮ್ಮ ಮನೆ ಕೆಲಸದವಳು. ನನ್ನ ಅಣ್ಣ ರಾಮಚಂದ್ರ ಮತ್ತು ನೀಲ ಇಬ್ಬರು ಪ್ರೀತಿಸ್ತಾ ಇದ್ರು. ಅದು ನನ್ನ ಅಪ್ಪ ಶುಕ್ರಾಚಾರ್ಯ ಅವರಿಗೆ ಇಷ್ಟ ಆಗಲಿಲ್ಲ. ಅದಕ್ಕೆ ಮನೆಗೆ ಬಂದಿದ್ದ ನೀಲನ ಅವಮಾನಿಸಿ ಕಳಿಸಿದ್ರು. ಆದರೆ ಅವಳ ಅಣ್ಣಂದಿರು ದುಡ್ಡಿನ ಆಸೆಗೆ ಬಿದ್ದು ನೀಲನ ಊರು ಬಿಟ್ಟು ಆಚೆ ಕರ್ಕೊಂಡು ಹೋಗ್ತೀವಿ ಅಂತ ನನ್ನಿಂದ ಒಂದಿಷ್ಟು ಹಣವನ್ನು ಪಡೆದು ಹೋಗಿದ್ರು. ಇಷ್ಟೇ ಸ್ವಾಮಿ ನನಗೆ ಗೊತ್ತಿರೋದು ಅಂತ ಮಾತು ನಿಲ್ಲಿಸಿದ್ರು. ಎರಡನೇ ಪ್ರಶ್ನೆ ಗಾಯತ್ರಿಗೆ, ನಂತರ ನೀಲ ಏನಾದ್ಲು ಅಂತ. ಅದಕ್ಕೆ ಗಾಯತ್ರಿ ಕೊಟ್ಟ ಉತ್ತರ, ಸ್ವಾಮಿ ನಾವು ತುಂಬ ಬಡವರು. ಒಂದು ಊಟ ಸಿಕ್ಕರೆ ಅದೇ ನಮಗೆ ಹೆಚ್ಚು. ಅಂಥದ್ರಲ್ಲಿ ಮನೆಗೆ ಬಂದ ನನ್ನ ಅಣ್ಣಂದಿರ ಕೈಯಲ್ಲಿ ತುಂಬ ಹಣವಿತ್ತು. ಹೇಗೆ ಬಂತು ಅಂತ ನಾನು ಕೇಳಲಿಲ್ಲ. ನನಗೆ ಮತ್ತು ನೀಲಾಗೆ ಹೊಸ ಬಟ್ಟೆ ತಂದು ಕೊಟ್ಟಿದ್ರು. ನಿಮ್ಮನ್ನು ಚೆನ್ನಾಗಿ ನೋಡ್ಕೋತೀವಿ, ಇವತ್ತು ಎಲ್ಲರೂ ಕೂತು ಒಟ್ಟಿಗೆ ಬೆಳದಿಂಗಳು ಊಟ ಮಾಡುವುದಾಗಿ ಭರವಸೆ ನೀಡಿದರು. ನನಗೆ ಹೊಸ ಬಟ್ಟೆ ಸಿಕ್ಕಿದ್ರಿಂದ ನಾನು ಅದನ್ನು ತೋರಿಸೋಕೆ ಅಂತ ನನ್ನ ಗೆಳತಿಯರ ಮನೆಗೆ ಹೋಗಿದ್ದೆ. ಆದರೆ ನಾನು ಬರೋದ್ರೊಳಗೆ ನನ್ನ ಅಣ್ಣಂದಿರು ನೀಲ ಊಟ ಮಾಡೋ ತಟ್ಟೆಯಲ್ಲಿ ವಿಷ ಬೆರೆಸಿದ್ರು ಪಾಪಿಗಳು. ನೀಲ ನೆಲಕ್ಕೆ ಬಿದ್ದು ರಕ್ತ ಕಾರ್ತಿರುವಾಗಲೇ ಅವಳ ಕಣ್ಣಿಗೆ ಬಟ್ಟೆ ಕಟ್ಟಿದ್ರು. ಕರುಣೆ ಇಲ್ದಿರೋ ನೀಚರು. ನಂತರ ನೀಲಾಳ ಕಾಲಿಗೆ ಕಲ್ಲು ಕಟ್ಟಿ ಮನೆ ಮುಂದೆ ಇದ್ದ ಆಳಬಾವಿಗೆ ನೀಲನ ಎತ್ತಿ ಬಿಸಾಕಿದ್ರು ಕೊಲೆಗಾರರು. ನೀಲ ಸತ್ತು 3 ದಿನಕ್ಕೆ ಅವರು ಮಾಡಿದ್ದ ಪಾಪಕ್ಕೆ ಅವರೇ ಶಿಕ್ಷೆ ಅನುಭವಿಸುವಂತೆ ನೀಲಾಗೆ ಎಲ್ಲರೂ ಬಲಿಯಾಗ್ತಾ ಹೋದರು. ನಂತರ ಅಕ್ಕನ ಮರೆಯೋಕ್ಕಾಗದೆ ನಾನು ಬೆಂಗಳೂರಿಗೆ ಬಂದು ಅಲ್ಲೇ ವಾಸವಾಗಿದ್ದೆ. ನಂತರ ಕಾಳಿಯಾಗೋರಿ ಹೇಳ್ತಾರೆ, ನೀವು ಆಡಿದ ಮಾತುಗಳನ್ನು ನೀಲ ಕೇಳಿಸಿಕೊಂಡಿದ್ದಾಳೆ. ಈಗ ಅವಳಿಗೆ ಬೇಕಿರುವುದು ಮುಕ್ತಿ ಅಂತ ತಿಳಿದು ಹಲವಾರು ಪೂಜೆಗಳನ್ನು ಮಾಡಿ ನೀಲಾಗೆ ಮುಕ್ತಿ ಕೊಡಿಸಿದ್ರು.
ನಂತರ ನೀಲ ಗಗನ್ ಮತ್ತು ನಯನ ಅವರ ಮಗಳಾಗಿ ಹುಟ್ಟಿ ಬರುವುದಾಗಿ ಭರವಸೆ ನೀಡಿ ಅಲ್ಲಿಂದ ಮಾಯ ಆಗ್ತಾಳೆ. ಹಿಮಾಲಯದಲ್ಲಿ ಘೋರ ತಪಸ್ಸಿಗೆ ಕೂತಿದ್ದ ಗುರುದತ್ತ ಅವರ ಮುಖದಲ್ಲಿ ಒಂದು ಸಣ್ಣ ನಗು ಮೂಡಿತು. ಎಲ್ಲರೂ ನೀಲಾಗೆ ಮುಕ್ತಿ ಸಿಕ್ತು ಅಂತ ಸಮಾಧಾನದಲ್ಲಿದ್ದರು. ನೋಡ್ತಾ ಇದ್ದಾಗೆ ನಯನ ಪಕ್ಕದಲ್ಲಿ ಯಾರೋ ನಿಂತು ತಲೆ ಸವರಿದ ಹಾಗೆ. ತಿರುಗಿ ನೋಡಿದವಳೆ. ತಕ್ಷಣ ಮನೆಯ ಕಿಟಕಿ ಒಡೆದು ಗಾಳಿ ಹೋದಂತೆ ಮಾಯ ಆಯಿತು. ನಂತರ ಗಗನ್ ಮತ್ತು ನಯನಗೆ ಇಬ್ಬರಿಗೂ ಮದುವೆಯಾಗಿ 1 ವರ್ಷ ಕಳೆದಿತ್ತು. ಖುಷಿ ಸಂತೋಷದಿಂದ ಬದುಕುವ ನೂರಾರು ಆಸೆಗಳನ್ನು ಕಟ್ಟಿದ್ದ ನೀಲ ಆಸೆಗಳನ್ನು ಈಡೇರಿಸಿಕೊಳ್ಳುವುದಕ್ಕೆ ಗಗನ್ ಮತ್ತು ನಯನಗೆ ಹೆಣ್ಣು ಮಗುವಾಗಿ ಜನಿಸಿದ್ಲು. ಆ ಹಸುಗೂಸಿನ ಹೆಸರು ಖುಷಿ. ಇದಿಷ್ಟು ಇವತ್ತಿನ ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕು ಶೇರು ಕಮೆಂಟು ಮಾಡ್ತೀರ ಅನ್ನೋ ಭರವಸೆಯಿಂದ ಬೇರೆ ಕತೆ ಜೊತೆಗೆ ಮತ್ತೆ ಸಿಗ್ತೀನಿ. ಲವ್ ಯು, ಟೇಕ್ ಕೇರ್, ಬಾಯ್ ಬಾಯ್.